ತಾಯಿ ದಾನೇಶ್ವರಿಯ ಚರಣಾರವಿಂದಗಳಿಗೆ ನಮಿಸುತ್ತಾ, ಹೆತ್ತ ಒಡಲು ಹೊತ್ತ ಭೂಮಿಗೆ ಶಿರಸಾಷ್ಟಾಂಗ ವಹಿಸುತ್ತಾ, ದಾನೇಶ್ವರಿ ಶಿಕ್ಷಣ ಸಂಸ್ಥೆಯ 16ನೇ ಎಕ್ಸಲೆಂಟ್ ಸಂಭ್ರಮದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಗುಳೇದಗುಡ್ಡದ ಅಮರೇಶ್ವರ ಮಠದ ಪರಮ ಪೂಜ್ಯ ಡಾಕ್ಟರ್ ನೀಲಕಂಠ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ನಮಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಸ್ಥಳೀಯ ಡಾಕ್ಟರ್ ಚಂದ್ರಶೇಖರ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ನಮಿಸುತ್ತಾ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಕ್ರಿಯಾಶೀಲರು, ಆತ್ಮೀಯರು ಆಗಿರತಕ್ಕಂಥ ರಮೇಶ್ ಪಂಚಗಟ್ಟಿಮಠ ಅವರೇ, ಇದೀಗ ತಾನೇ ಈ ಸಮಾರಂಭಕ್ಕೆ ಆಗಮಿಸಿದ ಬಾಗಲಕೋಟೆಯ ಪದವಿ ಪೂರ್ವ ವಿಭಾಗದ DDP ಅವರೇ, ಸಮಯದ ಅಭಾವದಿಂದ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲರಿಗೂ ನಮಸ್ಕರಿಸುತ್ತಾ, ಇಲ್ಲಿ ನೆರೆದಿರತಕ್ಕಂಥ ಪಾಲಕ ಬಂಧುಗಳೇ, ಊರಿನ ಗಣ್ಯರೇ, ಯುವ ಮಿತ್ರರೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಆತ್ಮೀಯರೇ, ಈಗಾಗಲೇ ಮಾನ್ಯ ಪ್ರಾಚಾರ್ಯರು ದಾನೇಶ್ವರಿ ಶಿಕ್ಷಣ ಸಂಸ್ಥೆ ನಡೆದು ಬಂದ ದಾರಿ, ಪಡೆದುಕೊಂಡಿರತಕ್ಕಂಥ ತಿರುವುಗಳನ್ನು ಸವಿಸ್ತಾರವಾಗಿ ವಿಸ್ತಾರ ಮಾಡಿದರು. ಈಗ ನಾನು ಮಾತು ಹೇಳಕತ್ತಿದ್ನಿ ಅಂದ್ರೆ ಹೆಂಗಾಕತ್ತಪ್ಪ ನಿಮಗಂದ್ರೆ, ನೀರಿಳಿಯದ ಗಂಟಲದೊಳಗೆ ಕಡುಬು ತುರುಕಿದಂಗೆ ಆಕತಿ. ಅದಕ್ಕೆ ನೀವೆಲ್ಲ ಬಂದದ್ದು ನಿಮ್ಮ ಮಕ್ಕಳ ನೃತ್ಯ, ಕಲೆ, ಸಂಗೀತವನ್ನು ನೋಡಿ ಆನಂದಿಸಲಿಕ್ಕೆ ನೀವು ಬಂದಿರಿ. ಅದಕ್ಕಾಗಿ ನಾನು ಭಾಳಷ್ಟು ಹೊತ್ತು ನಿಮ್ಮ ಸಮಯವನ್ನು ವ್ಯರ್ಥ ಮಾಡುವುದಿಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸಬಹುದು ಅನ್ನೋದಕ್ಕೆ ಈ ಸಂಸ್ಥೆಯ ಸ್ಥಾಪಕ ಸದಸ್ಯರು, ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ ರಮೇಶ್ ಪಂಚಗಟ್ಟಿಮಠ ಅವರೇ ಇದಕ್ಕೆ ಸಾಕ್ಷಿ. ನೀವೆಲ್ಲ ಈ ಅದ್ಭುತವಾಗಿರ್ತಕ್ಕಂಥ ಈ ಒಂದು ದೃಶ್ಯವನ್ನು ನೋಡ್ತಾ ಇದ್ದೀರಿ. ಬಲಗಡೆಗೆ ಹೊರಳಿದ್ರೆ, ನನ್ನ ಬಲಗಡೆಗೆ ಹೊರಳಿದ್ರೆ ಭವ್ಯವಾಗಿರತಕ್ಕಂಥ ಕಟ್ಟಡ, ಒಳಗೆ ಹೊಕ್ಕರ ತಾಯಿ ಸರಸ್ವತಿ ಕೈ ಮಾಡಿ ನಿಮ್ಮನ್ನು ಕರಿತಾಳ. ಅದಕ್ಕಿಂತ ಮುಂದೆ ಹೋದ್ರೆ ಮಕ್ಕಳ ಕಲರವ, ಅದಕ್ಕಿಂತ ಮುಂದೆ ಹೋದ್ರೆ ಸುಸಜ್ಜಿತವಾಗಿರತಕ್ಕಂಥ ಪ್ರಯೋಗಾಲಯ, ಸುವ್ಯವಸ್ಥಿತವಾಗಿರತಕ್ಕಂಥ ವರ್ಗಕೋಣೆಗಳು, ನುರಿತ ಅಧ್ಯಾಪಕರಿಂದ ಅನುಭವಿ ಪ್ರಾಚಾರ್ಯ, ಇವೆಲ್ಲವೂ ಕೂಡಿ ಒಂದು ವಿದ್ಯಾಕಾಶಿಯಂತೆ ಈ ಒಂದು ವಾತಾವರಣ ಕಲ್ಪಿಸಿಕೊಡ್ತಾ ಇದೆ ಎಂಬುದನ್ನು ಬಹಳಷ್ಟು ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಆತ್ಮೀಯರೇ, ರಮೇಶ್ ಪಂಚಗಟ್ಟಿಮಠ ಅವರ ಬಗ್ಗೆ ಹೇಳಬೇಕಂದ್ರೆ ನಾನು ಸುಮಾರು 40 ವರ್ಷಗಳಿಂದ ಬಲ್ಲೆ. ಮೇಲಾಗಿ ನಾನು ಬಹಳಷ್ಟು ಒಂದು ಅಭಿಮಾನದಿಂದ ಯಾಕೆ ಹೇಳ್ತೇನೆಂದ್ರೆ, ನನ್ನ ಕೈಯೊಳಗೆ ಅನೇಕ ಜನ ವಿದ್ಯಾರ್ಥಿಗಳ ಕಲಿತು ಹೋಗ್ಯಾರ, ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ಯಾರ. ಅಂಥ ವಿದ್ಯಾರ್ಥಿಗಳಲ್ಲಿ ಈ ರಮೇಶ್ ಪಂಚಗಟ್ಟಿಮಠ ಅವರು ಕೂಡ ಒಬ್ರು ಅಂತ ಭಾಳ ನನಗೆ ಹೆಮ್ಮೆ ಅನ್ನಿಸ್ತದ, ಅಷ್ಟೇ ಅಭಿಮಾನ ಅನ್ನಿಸ್ತದ ಅಂತ ಅನ್ನೋದನ್ನ ನಾ ಇವತ್ತು ಹೇಳ್ಕೊಡ್ತಾ ಇದ್ದೇನೆ. ಯಾಕಂದ್ರೆ ಅವರ ಪಾದರಸದಂಥ ಚಲನೆ, ಕ್ರಿಯಾಶೀಲ ವ್ಯಕ್ತಿತ್ವ, ಆಡಿದ್ದನ್ನ ಮಾಡಿ ತೋರಿಸ್ತಕ್ಕಂಥ ಒಂದು ಸಾಹಸಿ ಮನೋಭಾವವನ್ನು ಅವರು ಹೊಂದ್ಯಾರ ಅಂತ ಹೇಳ್ಬೋದು. ಅವರಲ್ಲಿರ್ತಕ್ಕಂಥ ಸೃಜನಶೀಲತೆ, ಅವರು ಮಾಡುವ ಕ್ರಿಯೆಯಲ್ಲಿ ಸದಾ ಎದ್ದು ನಾವು ನೋಡ್ತಾ ಇದ್ದೀವಿ. ಅವರ ದನಿವರಿಯದ ದುಡಿಮೆ ನಾನು ನೋಡ್ತಾ ಇದ್ದೇನೆ. ಅವರಿಗೆ ದನಿವೆಂಬುದೇ ಇಲ್ಲ. ಯಾಕಂದ್ರೆ ಯಾವ ಪ್ರತಿಯೊಂದರಲ್ಲಿ ಕೂಡ ನಾನು ಅವರಲ್ಲಿ ಹೊಸದನ್ನು ಕಾಣ್ತಾ ಇದ್ದೇನೆ. ಇವತ್ತು ವ್ಯಾಪಾರ ಇರ್ಬೋದು, ಉದ್ಯಮ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಸಮಾಜ ಸೇವೆ ಇರ್ಬೋದು, ಇವೆಲ್ಲದರಲ್ಲಿಯೂ ಕೂಡ ಏನಪ್ಪಾ ಅಂದರೆ
ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡ ಅವರ ಕರ್ತೃತ್ವ ಶಕ್ತಿಗೆ ಈ ಭವ್ಯವಾಗಿರ್ತಕ್ಕಂಥ ದಿವ್ಯವಾಗಿರ್ತಕ್ಕಂಥ ದಾನೇಶ್ವರಿ ಶಿಕ್ಷಣ ಸಂಸ್ಥೆಯ ಕಾರಣ ಅಂತ ಹೇಳ್ಬೋದು. ಆರಂಭದಲ್ಲಿ 100 ಮಕ್ಕಳನ್ನ ಕಟ್ಟಿಕೊಂಡ ಈ ಸಂಸ್ಥೆಯ ಸ್ಥಾಪನೆ ಆಯ್ತು. ಕಳೆದ 15 ವರ್ಷದೊಳಗ ಈ ಸಂಸ್ಥೆ ಇವತ್ತ 3,000 ಮಕ್ಕಳು ಇವತ್ತಿಲ್ಲಿ ಅಧ್ಯಯನವನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಒಂದು ಶಿಕ್ಷಣವೇ ಉತ್ತಮ ಸಮಾಜ ನಿರ್ಮಾಣಕ್ಕೆ ತಳಹದಿ ಅಂತ ನಾವು ಹೇಳ್ತಾ ಇದ್ವಿ. ಒಂದು ಉತ್ತಮವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಮಕ್ಕಳಿಗೆ ಶಿಕ್ಷಣ ಸಿಗಬೇಕು ಅಂತ ತಿಳ್ಕೊಂಡ ಗ್ರಾಮೀಣ ಪ್ರದೇಶದಲ್ಲಿ ಇಂಗ್ಲಿಷ್ ಮಾಧ್ಯಮವನ್ನು ತರಗದ ಬಹಳಷ್ಟು ಜನರಿಗೆ ಇವತ್ತು ಉಪಯುಕ್ತವನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಅವರ ಒಂದು ಗುಣ ಏನಪ್ಪಾ ಅಂದ್ರೆ ಹಿಡಿದ ಕಾರ್ಯವನ್ನ ಪೂರ್ಣಗೊಳಿಸೋ ತನಕ ಬಿಡುವುದಿಲ್ಲ. ಹಗಲು ರಾತ್ರಿ ದುಡಿದು ಅದಕ್ಕೊಂದು ರೂಪವನ್ನು ಕೊಟ್ಟ ಅದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕಲಾಕೃತಿಯನ್ನ ಮಾಡತಕ್ಕಂಥ ಒಂದು ತಾಕತ್ತು, ಒಂದು ಹೆಮ್ಮೆ ಅವರಲ್ಲಿ ಐತಿ ಅಂತ ನಾವು ಇವತ್ತ ಹೇಳ್ಬೋದು. ಹೀಗಾಗಿ ಅವರ ಸಂಘಟನಾ ಶಕ್ತಿ, ನೈಪುಣ್ಯತೆ, ದಣಿವರಿಯದ ದುಡಿಮೆ, ಬೌದ್ಧಿಕ ಜಾಣ್ಮೆ, ವೈಚಾರಿಕ ಮನೋಧರ್ಮ ಮತ್ತು ವಿಶಿಷ್ಟವಾಗಿರ್ತಕ್ಕಂಥ ಗುಣಗಳಿಂದ ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಇವತ್ತು ಇಂಥ ಭವ್ಯವಾಗಿರ್ತಕ್ಕಂಥ ರಂಗ ಸಜ್ಜಿಕೆಯ ಮೇಲೆ ಇಂಥ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡಿದ್ದನ್ನು ನೋಡಿದಾಗ ಅವರ ಅಗಾಧವಾಗಿರ್ತಕ್ಕಂಥ ವ್ಯಕ್ತಿತ್ವ ನಮ್ಮ ಮುಂದೆ ನಿಲ್ತಾ ಇದೆ ಅಂತ ಹೇಳ್ಬೋದು. ಆತ್ಮೀಯರೇ, ಇಷ್ಟೊತ್ತಿನ ಅವ್ರ ಬಗ್ಗೆ ಹೇಳಿನಿ. ಆದರೆ ಪಾಲಕರಾಗಿರ್ತಕ್ಕಂಥವ್ರು ಇಷ್ಟೆಲ್ಲ ನಾವು ಕಟ್ಟಿವಿ, ಸಂಸ್ಥೆ ಕಟ್ಟಿದೀವಿ. ಪಾಲಕರು ಇವತ್ತು ಮಕ್ಕಳಲ್ಲಿ ಇರ್ತಕ್ಕಂಥ ಸುಪ್ತವಾಗಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸಿ ನೀವು ಅವರನ್ನು ಪ್ರೋತ್ಸಾಹಿಸಬೇಕು. ಬೇರೆ ನನ್ನ ಮಗ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ ಅಂತ ತಿಳ್ಕೊಂಡು ಯಾರೂ ಹಪಾಪಿಸ್ಬೇಡ್ರಿ. ಅವರಲ್ಲಿ ಏನದ, ಅವರಲ್ಲಿ ಕಲಾವಿದನಾಗತಕ್ಕಂಥ ಶಕ್ತಿ ಅದ, ಆನಂತರ ಅವನಲ್ಲಿ ರೈತನಾಗತಕ್ಕಂಥ ಶಕ್ತಿ ಅದ, ವ್ಯಾಪಾರಿ ಆಗತಕ್ಕಂಥ ಶಕ್ತಿ ಅದ, ಅದನ್ನ ಕ್ರೀಡೆಯೊಳಗೆ ಶಕ್ತಿ ಅದ. ಅದನ್ನ ತಾವು ಗುರುತಿಸಿ ಆ ಮಕ್ಕಳಿಗೆ ಪ್ರೋತ್ಸಾಹವನ್ನ ಕೊಡಬೇಕು. ಅದಕ್ಕಾಗಿ ನಾನು ಇವತ್ತು ಹೇಳ್ತಕ್ಕಂಥದ್ದು ನೀವು ಏನಪ್ಪಾ ಅಂದ್ರೆ ಇವತ್ತ ಮಕ್ಕಳಿಗಾಗಿ ಸಂಪತ್ತನ್ನ ಗಳಿಸಿಡ್ರಿ. ಗಳಿಸ್ಬೇಡ ಅಂತ ನಾ ಹೇಳುದಿಲ್ಲ, ಗಳಿಸ್ರಿ. ಆದ್ರೆ ಏನ್ ನಾ ಹೇಳುದಂದ್ರೆ ಆ ಸಂಪತ್ತು ಎಂತಾದ್ರು ಗಳಿಸ್ಬೇಕಪ್ಪ ಅಂದ್ರ ಮಕ್ಕಳನ್ನೇ ಸಂಪತ್ತನ್ನಾಗಿ ಮಾಡ್ರಿ. ಅವ್ರು ಶ್ರೇಷ್ಠವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ರಿ. ಅವ್ರಿಗೇನಪ್ಪ ಅಂದ್ರ ರಾಷ್ಟ್ರಕ್ಕೆ ಅವರನ್ನ ಸಮರ್ಪಣೆ ಮಾಡ್ರಿ. ಅಂದಾಗ ಮಾತ್ರ ಒಂದು ಧ್ಯೇಯ ಸಾರ್ಥಕ ಆಗ್ತಾ ಇದೆ. ಅದಕ್ಕಾಗಿ ಇವತ್ತ ಏನು ನೀವು ಬಂದಿರಿ, ಆರಾಮಾಗಿ ಕೂತ್ಕೊಂಡ ನಿಮ್ಮ ಮಕ್ಕಳ ಮನರಂಜನೆಯನ್ನು ನೋಡ್ತಾ ತೃಪ್ತಿಯಿಂದ ಏನಪ್ಪಾ ಅಂದ್ರೆ ಇದ್ದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಹಕರಿಸ್ತೀರಿ ಅಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಾನು ನಮಸ್ಕರಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕನ್ನಡ. ಕಾರ್ಯಕ್ರಮದ ಕುರಿತು ಮಾತನಾಡಿದ ಶ್ರೀ SB ಕೃಷ್ಣಗೌಡರ್ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವಗ್ನಿ ಒಂದೇ ಇರುತ್ತಿರಲು ಕುಲಗೋತ್ರಗಳ ನಡುವೆ ಎತ್ತಣದು ಸರ್ವಜ್ಞ ಎಂಬ ವಚನದಂತೆ ಈಗ ಅನುಭವದ ಮಾತುಗಳನ್ನಾಡಲಿದ್ದಾರೆ ಬಾಗಲಕೋಟ್ ಜಿಲ್ಲೆಯ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ಪುಂಡ್ಲಿಕ್ ಕಾಂಬ್ಳೆ ಸರ್ ಅವರು. ಎಲ್ಲರಿಗೂ ನಮಸ್ಕಾರಗಳು. ದಯವಿಟ್ಟು ತಮ್ಮೆಲ್ಲರ ಕ್ಷಮೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. 5:30 ಗಂಟೆಗೆ ನಮಗೆ ಟೈಮ್ ಕೊಟ್ಟರು. ಆದರೆ ಅನಿವಾರ್ಯ ಕಾರಣದಿಂದ ಮಾನ್ಯ ನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ, ಮಾನ್ಯ DC ಅವರು ಮತ್ತು AC ಸಾಹೇಬರು ಎಲ್ಲರೂ ಒಂದು ಮೀಟಿಂಗ್ ತೊಗೊಂಡಿದ್ದಕ್ಕೆ ಲೇಟ್ ಆಗಿದ್ದಕ್ಕೆ ಬಂದಿದ್ದೀನಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ಹಾಗೂ ಸ್ವಾಮೀಜಿಗಳಿಗೆ ನಮಸ್ಕರಿಸಿ, ದಯವಿಟ್ಟು ಈ ಸೈಡ್ನಲ್ಲಿ ನಿಂತಿರ್ತಕ್ಕಂಥ ಮಕ್ಕಳು ಸ್ವಲ್ಪ ಸೈಲೆಂಟ್ ಆಗಿರಿ. ನಾವು ಬಂದಿದ್ದ ಉದ್ದೇಶ ಏನಂದ್ರೆ ಒಂದೆರಡು ಮಾತು, ಒಳ್ಳೆ ಮಾತು ಹೇಳಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡಬೇಕಂತ ಬಂದಿದ್ದ ಉದ್ದೇಶ. ಅದಕ್ಕೆ ದಯವಿಟ್ಟು ನನಗೆ ಗೊತ್ತು
ಇಲ್ಲಿ ಭಾಷಣ ಕೇಳಲಿಕ್ಕೆ ತಾವು ಯಾರೂ ಕೂಡ ರೆಡಿ ಇಲ್ಲ. ಯಾಕಂದರೆ ನಿಮ್ಮ ಇಂಟೆನ್ಷನ್ ಬೇರೆ ಇದೆ. ಬಣ್ಣ ಬಣ್ಣದ ಬಟ್ಟೆ ಉಡುಪುಗಳನ್ನು ಧರಿಸಿ ಮಕ್ಕಳು ಇಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸ್ಲಿಕ್ಕೆ ಇಲ್ಲಿ ರೆಡಿಯಾಗಿ ಬಿಟ್ಟಿದ್ದಾರೆ. ಒಂದು ಹಬ್ಬದ ವಾತಾವರಣ ಕ್ರಿಯೇಟ್ ಆಗಿದೆ. ನಮ್ಮಂಥವ್ರ ಮಾತು ಕೇಳಲಿಕ್ಕೆ ನಿಮಗೆ ಇಷ್ಟ ಇಲ್ಲ, ನನಗೆ ಗೊತ್ತಿದೆ. ಆದಾಗಿನೂ ಕೂಡ ನಮ್ಮ ಜವಾಬ್ದಾರಿ ಏನಂದರೆ ಒಂದು ಮಾತು ಹೇಳಲೇಬೇಕಾಗ್ತದೆ. ಬಂಧುಗಳೇ, ಇಂಥ ಒಂದು ಸುಂದರ ವಾತಾವರಣದಲ್ಲಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ಲೆಟ್ ಮಿ ಬಿ ಬೈಲಿಂಗ್ವಲ್ ಟುಡೇ. ಲೆಟ್ ಮಿ ಸ್ಪೀಕ್ ಇನ್ ಇಂಗ್ಲೀಷ್ ಆಸ್ ವೆಲ್ ಆಸ್ ಇನ್ ಕನ್ನಡ. ಯಾಕಂದರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಇರೋದ್ರಿಂದ ಲೆಟ್ ಮಿ ಫೋಕಸ್ ಆನ್ ದ್ಯಾಟ್ ಫಾರ್ ದ ವೆಲ್ಫೇರ್ ಆಫ್ ದ ಸ್ಟೂಡೆಂಟ್, ಫಾರ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಸ್ಟೂಡೆಂಟ್. So dear friends, I am really very much delighted to be here this evening. Perhaps this is the precious evening in my life. ಒಂದು ಒಳ್ಳೆ ಸಂಜೆ ನಿಮ್ಮ ಜೊತೆಗೆ ನಾವು ಕಳೀತಾ ಇದ್ದೀನಿ ಅಂತ ನನ್ನ ಭಾವನೆ. ಈಗ ಸಂಸ್ಥೆಗೆ ಬಗ್ಗೆ ಹೇಳಬೇಕಂದ್ರೆ ಸುಮಾರು 2-3 ಸಾರಿ ನಾನು ಸಂಸ್ಥೆಗೆ ಭೇಟಿ ನೀಡಿದ್ದೀನಿ. ಇಲ್ಲಿ ಇದ್ದಿರ್ತಕ್ಕಂಥ ಡಿಸಿಪ್ಲಿನ್, ಇಲ್ಲಿ ಇದ್ದಿರ್ತಕ್ಕಂಥ ಸೌಜನ್ಯ ನಾವು ಚೇರ್ಮನ್ರ ಮೂಲಕ ನಾವು ಕಲಿಬೇಕಾಗಿದೆ. ಇಂಥ ಒಂದು ಎತ್ತರಕ್ಕೆ ಉತ್ತುಂಗ ಸ್ಥಾನಕ್ಕೆ ಅವರು ಬೆಳೆದಿದ್ದಾರೆ. ಆದಾಗನೂ ಕೂಡ ಬೇಸಿಕಲಿ ಈಸ್ ಅ ವೆರಿ ಡೋಸೈಲ್ ಜೆಂಟಲ್ಮನ್, ವೆರಿ ವೆರಿ ಜೆಂಟಲ್ ಇನ್ ಇಸ್ ಹಾರ್ಟ್. ಫಸ್ಟ್ ಟೈಮ್ ನಾನು ಭೇಟಿ ಆದದ್ದು ಐ ವಾಸ್ ಇಂಪ್ರೆಸ್ಡ್ ಅಬೌಟ್ ಈಸ್ ಆನೆಸ್ಟಿ. ಅವ್ರ ಬಗ್ಗೆ ನಾನು ಹೊಳಗಳ್ತಾ ಇದ್ದೀನಂತಲ್ಲ, ಅವರು ನಿಜಕ್ಕೂ ಕೂಡ ಒಬ್ಬ ಒಳ್ಳೆ ವ್ಯಕ್ತಿ. ಈ ಸಂಸ್ಥೆನ ಬೆಳೆಸಿದ್ದಾರೆ ನಿಮ್ಮ ಸಲುವಾಗಿ, ನಮ್ಮ ಸಲುವಾಗಿ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ ಏನಂದರೆ, ತಾವು ಒಳ್ಳೆ ಸಂಸ್ಥೆಯಲ್ಲಿ ಭಾಗವಹಿಸಿದಿರಿ. ಯು ಆರ್ ದ ಪಾರ್ಟ್ ಆಫ್ ದಿಸ್ ಇನ್ಸ್ಟಿಟ್ಯೂಷನ್. ಯು ಆರ್ ಎಂಡರ್ಡ್ ದ ಗುಡ್ ಸರ್ವಿಸ್ ಹಿಯರ್. ಯು ಆರ್ ಗಾಟ್ ದ ನಾಲೆಜ್. ಟೇಕ್ ದ ನಾಲೆಜ್ ಟು ಯುವರ್ ಲೈಫ್ and see to it that you fly with good colors in examination. ದಯವಿಟ್ಟು ತಂದೆ ತಾಯಿಗಳಿಗೆ ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತಿನ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ, ತಂದೆ ತಾಯಿಗಳು ಮಕ್ಕಳಿಗೆ ಎಲ್ಲ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಆದರೆ ಒಳ್ಳೆ ಶಿಕ್ಷಣದ ಜೊತೆಗೆ ಒಳ್ಳೆ ಸಂಸ್ಕಾರ ನೀಡುವುದು ಕೂಡ ತಂದೆ ತಾಯಿಗಳ ಒಂದು ಕರ್ತವ್ಯ ಆಗಿದೆ. ಇವತ್ತು ನಾವು ನೋಡ್ತಾ ಇದ್ದೀವಿ ಶಿಕ್ಷಣದಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಬಂಧುಗಳೇ. ನೋವಿನ ಸಂಗತಿ ಏನಂದರೆ, ನಾವು ಎಷ್ಟು ಓದಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಎಷ್ಟು ಎಜುಕೇಟೆಡ್ ಆಗ್ತಾ ಇದ್ದೀವಿ, ಅಷ್ಟು ನಾವು ಸಮಾಜದಿಂದ ದೂರ ಉಳಿತಾ ಇದ್ದೀವಿ. ದಯವಿಟ್ಟು ಅದನ್ನು ಆಗೋದು ಬೇಡ. ಈ ಸಂಸ್ಥೆಯಲ್ಲಿ ಶಿಕ್ಷಣದ ಜೊತೆಗೆ ಒಂದು ಸಂಸ್ಕಾರನೂ ಕೂಡ ಎತ್ತಿ ಹಿಡಿಲಾಗ್ತಾ ಇದೆ. ಅದನ್ನು ನೋಡಿಕೊಂಡು ನನಗೆ ಬಹಳ ಖುಷಿ ಅನ್ನಿಸ್ತಾ ಇದೆ. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಒಂದು ಮಾತು ನೆನಪಿನಲ್ಲಿ ಇಟ್ಕೋಬೇಕಾಗ್ತದೆ. ಒಂದು 5 ಗುಣಗಳನ್ನು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಬೆಳೆಸ್ಕೊಬೇಕಾಗ್ತದೆ. ಕಾಕಚೇಷ್ಟೆ, ಬಾಕ ಧ್ಯಾನಂ, ಶ್ವಾನ ನಿದ್ರೆ, ತಥಾಯಚ ಗ್ರಹ ತ್ಯಾಗಂ, ಅಲ್ಪಹಾರಿ, ವಿದ್ಯಾರ್ಥಿ ಪಂಚಲಕ್ಷಮಣ ಅಂತ ಒಂದು ಮಾತು ಬರ್ತದೆ. ಕಾಕಚೇಷ್ಟೆ, ನಾವು ಪ್ರಯತ್ನದಲ್ಲಿ ವಿದ್ಯಾರ್ಥಿಗಳು ಯಾವಾಗಲೂ ಕಾಗೆ ಹಾಗೆ ಪ್ರಯತ್ನ ಮಾಡಬೇಕು. ಕಾಗೆ ತನ್ನ ಗುರಿಯನ್ನ ಮುಟ್ಟುವವರೆಗೆ, ತಮ್ಮ ಗುರಿಯನ್ನ ಸಾಧಿಸುವವರೆಗೆ ಕಾದೆ ಛಲ ಬಿಡುವುದಿಲ್ಲ. ಹಾಗ ಕಾಗೆಯಿಂದ ನಾವು ಒಂದು ಛಲವಂತರಾಗಿರಬೇಕು ಅಂತ ನನ್ನ ಭಾವನೆ. ಬಕ ಧ್ಯಾನಂ, ಒಂದು ಬಲಾಕ ಪಕ್ಷಿ ಇರ್ತದೆ, ಅದು ನೀರಿನಲ್ಲಿ ನಿಂತಿರ್ತದೆ. ಆ ಮೀನ ಹಿಡಿಯುವವರೆಗೆ, ತನ್ನ ಲಕ್ಷ್ಯವನ್ನ ಸಾಧಿಸುವವರೆಗೆ ಆ ಬಲಾಕ ಪಕ್ಷಿ ಶಾಂತತೆಯಿಂದ, ವಿನಮ್ರತೆಯಿಂದ ಮತ್ತು ಸ್ತಬ್ಧತೆಯಿಂದ ಅದು ಏನು ಮಾಡ್ತದೆ ಅಂತ ಕೆಲಸ ಮಾಡ್ತದೆ. ಹಾಗೆ ಶ್ವಾನ ನಿದ್ರೆ, ನಾವು ನಿದ್ರೆಯಲ್ಲಿ ಯಾವಾಗಲೂ ಏನಿರ್ಬೇಕಂದ್ರೆ ಶ್ವಾನ ಹಾಗೆ, ನಾಯಿ ಹಾಗೆ ನಾವು ನಿದ್ರೆ ಮಾಡಬೇಕಾಗ್ತದೆ. ನೀವು ನೋಡಿರ್ಬಹುದು ವಿದ್ಯಾರ್ಥಿಗಳೇ, ನಾಯಿ ಯಾವಾಗಲೂ ಏನಿರ್ತದೆ ಅಂದರೆ ನಿದ್ರೆನಲ್ಲಿ ಇದ್ದಂಗೆ ಇರ್ತದೆ, ಆದರೆ ಯಾವಾಗಲೂ ಎಚ್ಚರ ಇರ್ತದೆ. ಹಾಗೆ ನಾವು ಕೂಡ ಲೈಫ್ನಲ್ಲಿ ಎಚ್ಚರದಿಂದ ನಿದ್ರೆ ಮಾಡಬೇಕಾಗ್ತದೆ. ಗ್ರಹ ತ್ಯಾಗಂ, ನಾವು ಈಗ ವಯಸ್ಸಿನಲ್ಲಿ ವಿದ್ಯಾರ್ಥಿ ಜೀವನದಲ್ಲಿ ನಾವು ಯಾವಾಗಲೂ ಮನೆ ಮಟ್ಟದ ಬಗ್ಗೆ, ಸಂಸಾರದ ಬಗ್ಗೆ ಯಾವುದು ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ. ಅಲ್ಪಹಾರಿ ಇರಬೇಕು ನಾವು ಎಲ್ಲರೂ ವಿದ್ಯಾರ್ಥಿಗಳು. ದಯವಿಟ್ಟು ಬದುಕೋಗಾಗಿ ಊಟ ಮಾಡಬೇಕೋ ಅಥವಾ ಊಟಕ್ಕಾಗಿ ಬದುಕಬೇಕೋ ನಾವೆಲ್ಲರೂ ಡಿಸೈಡ್ ಮಾಡಬೇಕು. ಎಷ್ಟೋ ಜನ ಊಟ ಮಾಡ್ತಾರೆ ನೋಡ್ತೀವಿ, ಅಂಜಿಕೆ ಬರ್ತದೆ ಕೆಲವು ಜನ ಊಟ ಮಾಡೋದು. ನೀವು ಅನ್ಬಹುದು, ಸರ್ ನೀವು ಎಷ್ಟು ಫ್ಯಾಟ್ ಇದ್ದೀರಿ, ಬಹುಶಃ ನೀವು ನಮಗಿಂತ ಹೆಚ್ಚು ತಿಂತೀರಂತ. ನಾವು 1 ರೊಟ್ಟಿಗಿಂತ ಹೆಚ್ಚು ತಿನ್ನಂಗಿಲ್ಲ ಬಂಧುಗಳೇ. ಹೇಳೋ ತಾತ್ಪರ್ಯ ಇಷ್ಟೇ, ವಿದ್ಯಾರ್ಥಿ ಪಂಚಲಕ್ಷಣಂ, ಇವೆಲ್ಲ ವಿದ್ಯಾರ್ಥಿಗಳು ಒಳ್ಳೆ ಸಂಸ್ಥೆನಲ್ಲಿ ಇದ್ದೀರಿ. ತಂದೆ ತಾಯಿಗಳನ್ನು ನಿಮ್ಮನ್ನು ಸ್ಯಾಕ್ರಿಫೈಸ್ ಮಾಡಿ, ತ್ಯಾಗ ಮಾಡಿ, ದೇ ಹ್ಯಾವ್ ಸ್ಯಾಕ್ರಿಫೈಸ್ ಸೋ ಮೆನಿ ಥಿಂಗ್ ಇನ್ ದರ್ ಲೈಫ್. ದೇ ಹ್ಯಾವ್ ಮೇಡ್ ಯು ಗ್ರೇಟ್ ಇನ್ ಆರ್ಡರ್ ಟು ಬಿಕಮ್ ಗ್ರೇಟ್. ದೇ ಹ್ಯಾವ್ ಸೆಂಟ್ ಯು ಟು ಗುಡ್ ಸ್ಕೂಲ್ಸ್. ಎಲ್ಲ ಒಳ್ಳೆ ಒಳ್ಳೆ ಸ್ಕೂಲಿಗೆ ಅವ್ರು ಕಳಿಸ್ಕೊಟ್ಟಿದ್ದಾರೆ. ಎಷ್ಟೋ ತಂದೆ ತಾಯಿಗಳಿಗೆ ಒಳ್ಳೆ ಒಳ್ಳೆ ಕಾಲೇಜ್ನಲ್ಲಿ, ಸ್ಕೂಲ್ನಲ್ಲಿ ಕಳಿಸ್ಲಿಕ್ಕೆ ಅಷ್ಟೊಂದು ಸಾಧ್ಯ ಆಗ್ತಾ ಇಲ್ಲ, ಅಂತೂ ಪರಿಸ್ಥಿತಿ ಇಲ್ಲ. ಅದಾಗಿನೂ ಕೂಡ ಅವರು ಸ್ಯಾಕ್ರಿಫೈಸ್ ಮಾಡಿ, ತ್ಯಾಗ ಮಾಡಿ, ನಿಮಗೆ ಒಳ್ಳೆ ಶಿಕ್ಷಣ ಸಿಗಲಿ, ನನ್ನ ಮಗ ಅಥವಾ ನನ್ನ ಮಗಳು ಸಮಾಜದ ಒಂದು ಒಳ್ಳೆ ಭಾಗ ಆಗಲಿ, ಮುಂದೆ ಅವ್ರ ಜೀವನ ಪಾವನ ಆಗಲಿ, ಮುಂದೆ ಅವರು ಸರಿಯಾಗಿ ಓದಲಿ, ಅವ್ರ ಬದುಕು ಬಂಗಾರ ಆಗಲಿ ಅಂತ ಎಷ್ಟೋ ತಂದೆ ತಾಯಿಗಳು ತಮಗೆ ಊಟಕ್ಕೆ ಹಾಕಿ,
ತಮಗೆ ಹೊಸ ಚಪ್ಪಲಿ ಕೊಟ್ಟು, ತಮಗೆ ಹೊಸ ಉಡುಪುಗಳು ಕೊಟ್ಟು, ತಮಗೆ 10-15 ಸಾವಿರ ರೂಪಾಯಿ 20,000 ಮೊಬೈಲ್ ಕೊಟ್ಟು ಅವರು ಅರಬತ್ತಲೇ ಇರ್ತಾ ಇದ್ದಾರೆ, ಅವರು ಅರ್ಧ ಹೊಟ್ಟೆಲೇ ಇರ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ಪ್ರಾರ್ಥನೆ, ನೀವು ಏನೇ ಮಾಡಿದ್ರು ಕೂಡ ನೆನಪಿನಲ್ಲಿ ಇಟ್ಕೋರಿ, ನಾಳೆ ನೀವು ಏನ್ ಮಾಡ್ತೀರಾ ಅದರ ಮೇಲೆ ನಿಮ್ಮ ತಂದೆ ತಾಯಿ ಹೆಸರು ಕೂಡ ಇರ್ತದೆ. ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡು ನೀವು ಮುಂದೆ ಹೋದ್ರೆ ನಿಮ್ಮ ಜೀವನ ಪಾವನ ಆಗ್ತದೆ. ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡು ಮುಂದೆ ಹೋದ್ರೆ ನಿಮಗೆ ಮಾತ್ರ ಕೀರ್ತಿ ಸಿಗುವುದಿಲ್ಲ. ಒಬ್ಬ ವಿದ್ಯಾರ್ಥಿ ಸರಿಯಾಗಿ ಮಾರ್ಕ್ಸ್ ತಗೊಂಡ್ಕೊಂಡ ಅಂದ್ರೆ ಸಂಸ್ಥೆಗೂ ಗೌರವ ಸಿಗ್ತದೆ, ಹುಟ್ಟಿಸಿ ತಂದೆ ತಾಯಿಗೆ ಗೌರವ ಸಿಗ್ತದೆ, ಸಮಾಜಕ್ಕೆ ಗೌರವ ಸಿಗ್ತದೆ. ಅದೇ ವಿದ್ಯಾರ್ಥಿ ಏನಾದ್ರೆ ಮಾರ್ಕ್ಸ್ ಕಡಿಮೆ ತೆಗೆದುಕೊಂಡು ಫೇಲ್ ಏನಾದ್ರೆ ಆದಂದ್ರೆ ಅವನ ಜೊತೆಗೆ ತಂದೆ ತಾಯಿಗಳು ಹುಟ್ಟಿಸಿದಕ್ಕೆ ಫೇಲ್ ಆಗ್ತಾರೆ, ಆಮೇಲೆ ಸಮಾಜ ಫೇಲ್ ಆಗ್ತದೆ, ಓದಿಸಿದಕ್ಕೆ ಗುರು ಹಿರಿಯರು ಫೇಲ್ ಆಗ್ತಾರೆ, ನಮ್ಮಂತ ಅಧಿಕಾರಿಗಳು ಫೇಲ್ ಆಗ್ತಾರೆ, ಒಟ್ಟಾರೆ ಸಮಾಜನ ಫೇಲ್ ಆಗ್ತದೆ. ಟು ಪುಟ್ ಇನ್ ದ ವರ್ಡ್ಸ್ ಆಫ್ ಸ್ವಾಮಿ ವಿವೇಕಾನಂದ, ಯು ಆರ್ ಆಲ್ ಯೂತ್ ಅಂಡ್ ಯೂತ್ ಇಸ್ ದ ಸಾಲ್ಟ್ ಆಫ್ ಅವರ್ ನೇಷನ್. ಯೂತ್ ಏನಿದಾರಲ್ಲ, ಯಂಗ್ ಜನರೇಷನ್ ಏನಿದಲ್ಲ, ಯು ಆರ್ ದ ಸಾಲ್ಟ್ ಆಫ್ ಅವರ್ ನೇಷನ್, ಟು ಪುಟ್ ಇನ್ ದ ವರ್ಡ್ಸ್ ಆಫ್ ಸ್ವಾಮಿ ವಿವೇಕಾನಂದ. ದಯವಿಟ್ಟು ವಿದ್ಯಾರ್ಥಿಗಳೇ, ನೀವು ಬದುಕಿನಲ್ಲಿ ಏನೇ ಸಾಧನೆ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಂದು 4 ಪುಸ್ತಕಗಳನ್ನ ದಯವಿಟ್ಟು ಓದ್ರಿ. ಇವತ್ತು ಓದೋ ಹವ್ಯಾಸ ಬಹಳ ಕಡಿಮೆ ಆಗಿದೆ ಮಕ್ಕಳಲ್ಲಿ. ಬಹಳ ನೋವಿನ ಸಂಗತಿ ಏನಂದ್ರೆ ಎಲ್ಲ ಮಕ್ಕಳು ಮೊಬೈಲ್ನಲ್ಲಿ ತನ್ನ 99.99% ಟೈಮ್ನ ವೇಸ್ಟ್ ಮಾಡಿ ಎಲ್ಲಿ ಅವ್ರ ಶಕ್ತಿ ಇನ್ವೆಸ್ಟ್ ಮಾಡಬೇಕು ಅಲ್ಲಿ ಅವ್ರ ಶಕ್ತಿ ಇನ್ವೆಸ್ಟ್ ಮಾಡ್ತಾ ಇಲ್ಲ. ನೋವಿನ ಸಂಗತಿ ಏನಂದ್ರೆ ವಿದ್ಯಾರ್ಥಿಗಳು ಅಷ್ಟೊಂದು ಜ್ಞಾನದಲ್ಲಿ ಬೆಳೀತಾ ಇಲ್ಲ. ಪರ್ಸೆಂಟೇಜ್ ನಲ್ಲಿ ಹೈಯೆಸ್ಟ್ ಪರ್ಸೆಂಟೇಜ್ ಇದೆ, 90%, 99%, ಪರ್ಯಾಪ್ಸ್ 100% ಮಾರ್ಕ್ಸ್ ಇದೆ. ಆದ್ರೆ ಜ್ಞಾನ ಅಂಬುದು ಏನಿಲ್ಲ ಅಂದ್ರೆ ಬಹಳ ಕಡಿಮೆ ಇದೆ, ಕೊರತೆ ಇದೆ. ಕಾಮನ್ ಸೆನ್ಸ್ ಅನ್ನೋದು ಬಹಳ ಕೊರತೆ ಕಡಿಮೆ ಇದೆ. ಅದಕ್ಕೆ ದಯವಿಟ್ಟು 2 ಅಕ್ಷರ ಕಡಿಮೆ ಬೇಕಾದ್ರೆ ಓದ್ರಿ. 1-2 ಮಾಡ್ತೀರಾ ನೀವು, 1-2 ಮಾರ್ಕ್ಸ್ ಕಡಿಮೆ ಬೇಕಾದ್ರೆ ತೆಗೆದುಕೊಳ್ರಿ. ಆದ್ರೆ ದಯವಿಟ್ಟು ವಿನಯ ಕಲಿರಿ, ಸೌಜನ್ಯ ಕಲಿರಿ, ಗುರು ಹಿರಿಯರ ಬಗ್ಗೆ ಒಂದು ಗೌರವ ಇರಲಿ, ತಂದೆ ತಾಯಿಗಳ ಬಗ್ಗೆ ಗೌರವ ಇರಲಿ. ಇವತ್ತು ನಮ್ಮ ಹೀರೋಗಳು ಬೇರೆ ಆಗಿಬಿಟ್ಟಿದ್ದಾವೆ. ಮೊದಲು ನಾವು ಚಿಕ್ಕವರಿದ್ದಾಗ ನಮ್ಮ ಹೀರೋಗಳು ಬೇರೆ ಬೇರೆ ಇರ್ತಿದ್ರು. ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಹೀರೋಗಳು ಇರ್ತಿದ್ರು. ಆಮೇಲೆ ಅಣ್ಣ ಬಸವಣ್ಣ ಇರ್ಬೋದು, ಅಕ್ಕ ಮಹಾದೇವಿ ಅವರು, ಇವ್ರು ನಮ್ಮ ಹೀರೋಗಳು ಇರ್ತಿದ್ರು. ಅಮ್ಮನಿಗೆ ಎಲ್ಲರಿಗೆ ಮಾಡ್ತಾ ಇದ್ರು ಅಂದ್ರೆ ಒಳ್ಳೆ ಒಳ್ಳೆ ಜ್ಞಾನ ಕೊಡ್ತಾ ಇದ್ರು. ವಚನಗಳ ಸಾಹಿತ್ಯದ ಮೂಲಕ ನಮಗೆ ಜ್ಞಾನ ಸಿಗ್ತಾ ಇತ್ತು. ಇವತ್ತೇನಾಗಿದೆ, ನಮ್ಮ ಸಾಹಿತ್ಯನೇ ಬೇರೆ ಆಗಿದೆ. ನೋವಿನ ಸಂಗತಿ ಏನಂದ್ರೆ ಬೆಳಗಿಲ್ಲಿಂದ ಸಾಯಂಕಾಲವರೆಗೆ ವಿದ್ಯಾರ್ಥಿಗಳು ಮೊಬೈಲ್ ನಲ್ಲಿ ಇರುವುದರಿಂದ ಸುಮಾರು ಏನೇನೋ ನೋಡಿ ಆ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಒಬ್ಬ 15 ವರ್ಷ ವಯಸ್ಸಿನ ಹುಡುಗ ದಿನಾಲು ಇಲ್ಲಂದ್ರೇನು ಅವನು ಒಂದು 10-15 ಮರ್ಡರ್ ಕೇಸಸ್ ನೋಡ್ತಾನ. ಅವನು ನೋಡಬಾರ್ದಂತ ಎಷ್ಟೋ ಸೀನ್ಗಳು ನೋಡ್ತಾನ. ಅವನು ಮರ್ಡರ್ ಮಾಡೋದನ್ನು ನೋಡ್ತಾನ, ಅವನು ರೇಪ್ ಮಾಡೋದನ್ನ ನೋಡ್ತಾನ. ಅವನು ಸಮಾಜದಲ್ಲಿ ಇವೆಲ್ಲ ಕೆಲಸ ನಡೀತಾ ಇರೋದ್ರಿಂದ ಮಕ್ಕಳಿಗೆ ನಾವು ಯಾವ ರೀತಿಯಲ್ಲಿ ಬೆಳೆಸ್ಬೇಕು ಹೇಳಿ ಬಂಧುಗಳೇ, ನಿಮ್ಮೆಲ್ಲರಿಗೆ ಒಂದು ವಿನಂತಿ ಮಾಡ್ಲಿಕ್ಕೆ ನಾ ಇಷ್ಟಪಡ್ತಾ ಇದ್ದೇನೆ. ತಮ್ಮ ಜೀವನ ತಮ್ಮ ಕೈಯಲ್ಲಿ ಇದೆ. ನಿಮಗೆ ಕೆಡ್ಸೋರು ಬಹಳ ಜನ ಅದಾರು. ಸಮಾಜದೂ ಕೂಡ ನಿಮಗೆ ಕೆಡ್ಸಕ್ ಹುಟ್ಟಿದೆ. ಟಿವಿ ಮಾಧ್ಯಮ ಇರಬಹುದು, ವೃತ್ತಪತ್ರಗಳ ಇರಬಹುದು, ಅಥವಾ ಸಮಾಜ ಇರಬಹುದು. ನಿಮ್ ಸಂಗತಿನೂ ಕೂಡ ಅಷ್ಟು ಬಹಳ ಮುಖ್ಯವಾದದ್ದು. ನೀವು ಹೆಂಗಿರ್ತೀರಿ ಇಂಪಾರ್ಟೆಂಟ್ ಅಲ್ಲ, ಎಲ್ಲಿ ಇರ್ತೀರಿ ಇಂಪಾರ್ಟೆಂಟ್ ಅಲ್ಲ. ಆದ್ರೆ ದಯವಿಟ್ಟು ಮಾದರಿಯಾಗಿ ಇಲ್ಲ ಜಗತ್ತಿಗೆ ತಾವು ಇರಬೇಕಂತ ನನ್ನ ಭಾವನೆ. ಇಟ್ ಇಸ್ ಬೆಟರ್ ಟು ಬಿ ಅಲೋನ್ ದ್ಯಾನ್ ಇನ್ ಅ ಬ್ಯಾಡ್ ಕಂಪ್ನಿ ಅಂತ ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಮಾತಿದೆ. ದಯವಿಟ್ಟು ತಮ್ಮೆಲ್ಲರಿಗೆ ಒಂದು ವಿನಂತಿ ಮಾಡ್ಕೋತಾ ಇದ್ದೇನೆ, ಕೆಡೋಕ್ಕಿಂತಲೂ ದಯವಿಟ್ಟು ಒಳ್ಳೆಯವ್ರ ಸಂಘ ಮಾಡ್ರಿ. ಒಳ್ಳೆಯವ್ರ ಸಂಘ ಮಾಡಿದ್ರೆ ಆಟೋಮೆಟಿಕ್ಲಿ ನಿಮ್ ಜೀವನ ಪಾವನ ಆಗ್ತದೆ. ಸೊ 10-15 ಜನ ಫ್ರೆಂಡ್ಸ್ ಮಾಡೋಕ್ಕಿಂತಲೂ ಇಂಥ ಫ್ರೆಂಡ್ಸ್ ಮಾಡಿ ಜೀವನ ಕೆಡಿಸೋಕ್ಕಿಂತಲೂ ಬಿ ಅಲೋನ್ ಇನ್ ಯುವರ್ ಲೈಫ್. ಒಬ್ಬರೇ ಇರ್ರಿ, ಏನಾಗಂಗಿಲ್ಲ. ಯಾಕಂದ್ರೆ ಪುಸ್ತಕದ ಜೊತೆಗೆ ದಯವಿಟ್ಟು ಏನ್ ಮಾಡ್ರಿ, ದೋಸ್ತಿ ಮಾಡ್ರಿ. ಯಾಕಂದ್ರೆ ಪುಸ್ತಕ ಯಾವಾಗಲೂ ನಿಮಗೆ ಏನ್ ಮಾಡ್ತದೆ, ಜೀವನ ಕೊಡ್ತದೆ. ಯಾವಾಗಲೂ ನಿಮ್ಮ ಬದುಕು ಒಂದು ಶಕ್ತಿ ಕೊಡ್ತದೆ, ಯಾವಾಗಲೂ ನಿಮಗೆ ಬುದ್ಧಿ ಕೊಡ್ತದೆ, ಯಾವಾಗಲೂ ನಿಮಗೆ ಧೈರ್ಯ ಕೊಡ್ತದೆ, ಯಾವಾಗಲೂ ನಿಮಗೆ ಸಾಹಸ ಕೊಡ್ತದೆ, ಯಾವಾಗಲೂ ನಿಮ್ಮ ಜೀವಂತ ಇಡ್ಲಿಕ್ಕೆ ಪುಸ್ತಕ ನಿಮ್ಗೆ ಸಹಕಾರಿ ಆಗಲಿವೆ. ಅದಕ್ಕೆ ಬಂಧುಗಳೇ, ನೋವಿನ ಸಂಗತಿ ಏನಂದ್ರೆ ಇವತ್ತು ಪುಸ್ತಕ ಓದೋದಂದ್ರೆ ಹುಚ್ಚರು ಮಾತ್ರ ಓದ್ತಾರಂತ ತಿಳ್ಕೊಂಡ್ರಿ. ಆದ್ರೆ ನಾವು ಶಾಣ್ಯರಾಗಬೇಕಂದ್ರೆ, ಮುಂದೆ ನಾವು ಬದುಕು ಚಂದ ಆಗ್ಬೇಕಂದ್ರೆ ಮೊದಲು ನಾವು ಹುಚ್ಚರಾಗಬೇಕು. ಯಾಕಂದ್ರೆ ಈ ಜಗತ್ತಿನಲ್ಲಿ ನಾವು ಏನ್ ನೋಡಿದೀವಿ ಅಂದ್ರೆ, ಯಾರ್ಯಾರು ಏನೇನ್ ಸಾಧನೆ ಮಾಡ್ಯಾರಲ್ಲ ಅವ್ರು ಒನ್ಸ್ ಅಪಾನ್ ಅ ಟೈಮ್ ಅವ್ರು ಹುಚ್ಚರಂತ ಕರ್ಸ್ಕೊಂಡಾರ. ಅವರು ಹುಚ್ಚಂತೆ ಪ್ರೂವ್ ಮಾಡ್ಯಾರ. ಅವರು ಆಲ್ಬರ್ಟ್ ಐನ್ಸ್ಟೀನ್ ಅವರು ಹುಚ್ಚಾಗಿದ್ದಕ್ಕೆ ಏನಾದ್ರು ಸಾಧನೆಗಳು ಮಾಡಿದ್ರು. ಆಮೇಲೆ ಥಾಮಸ್ ಅಲ್ವಾ ಎಡಿಸನ್ ಅವರು ಹುಚ್ಚಾಗಿದ್ದಕ್ಕೆ ಅವ್ರು ಏನ್ ಮಾಡಿದ್ರು, ಸಾಧನೆ ಮಾಡಿದ್ರು. ರಾಣಿ ಝಾನ್ಸಿಬಾಯಿ ಹುಚ್ಚಾಗಿದ್ದಕ್ಕೆ ಅವ್ರು ಸ್ವಾತಂತ್ರ್ಯ ತಂದು ಕೊಟ್ರು. APJ ಅಬ್ದುಲ್ ಕಲಾಂ ಅವರು ಹುಚ್ಚಾಗಿದ್ದು, ದಯವಿಟ್ಟು ಹುಚ್ಚಂತ ಬೈತಾ ಇದ್ದಾನಂತಲ್ಲ, ಒಂದು ಟಾರ್ಗೆಟ್ ಇಟ್ಕೊಂಡು, ಒಂದು ಗುರಿ ಇಟ್ಕೊಂಡು ತನ್ನ ಗುರಿಗಾಗಿ ಹೋರಾಟ ಮಾಡಿ ಏನಾದ್ರೆ ಸಾಧನೆ ಮಾಡಿದಂತ ಛಲದಿಂದ ಯಾರು ಮುಂದಿದ್ದಾರಲ್ಲ ಅವ್ರು ಸಾಧನೆ ಮಾಡಿದ್ದಾರೆ. ಅವಾಗ ನಮ್ಮ ಪರಿಸ್ಥಿತಿ ಇಂಪಾರ್ಟೆಂಟ್ ಅಲ್ಲ ಬಂಧುಗಳೇ. ಇವತ್ತು ಕಡಿಮೆ ನಿಮಗೆ ಊಟಕ್ಕೆ ಇರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ದಯವಿಟ್ಟು ಡ್ರೆಸ್ ಏನಿದೆ ಅಲ್ಲ, ಒಂದು ಸಾದಾ ಡ್ರೆಸ್ ತೆಗೆದುಕೊಡ್ರಿ. ಆದ್ರೆ ಒಂದು ಪುಸ್ತಕ ನಿಮ್ ಕೈಯಲ್ಲಿ ಇರಲಿ. ಪುಸ್ತಕದ ಜೊತೆಗೆ ಯಾವಾಗಲೂ ಒಂದು ನೆಂಟೆ ಇರಲಿ ಅಂತ ಬಂಧುಗಳೇ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೇನೆ. ಇವತ್ತಿನ ವಿದ್ಯಾರ್ಥಿಗಳು, ನನಗೊತ್ತು ನೀವು ಸೈನ್ಸ್ ಅಂಡ್ ಟೆಕ್ನಾಲಜಿ ಯುಗದಲ್ಲಿ ನೀವು ಇದ್ದೀರಿ. ಆದ್ರೆ ಇವತ್ತೇನಾಗಿದೆ, ನೀವು ಟೈಮ್ ಪಾಸ್ ಮಾಡ್ತಾ ಇದ್ದೀರಾ.
ಯಾಕಂದ್ರೆ ಯಾವತ್ತು ನೀವು ಟೈಮ್ ಪಾಸ್ ಮಾಡಿದಂದ್ರೆ ಏನಾಗ್ತದೆ ಪರಿಸ್ಥಿತಿ ಎಂಬುದರ ಬಗ್ಗೆ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಒಬ್ಬ ಹಿರಿಯರು ಹೇಳ್ತಾರೋ, ಕಲ್ ಕರೆ ಸೋ ಆಜ್ ಕರೆ ಸೋ ಅಬ್ ಫಲಮಯ ಪ್ರಲಯ ಹೋಗಿ ಬಹುರಿ ಕರೆಗ ಕಬ್ ಅಂತ. ಕಲ್ ಕರೆ ಸೋ ಆಜ್ ಕರ್, ನಾಳೆ ಮಾಡೋದನ್ನ ಇವತ್ತೇ ಮಾಡು, ಇವತ್ತೇ ಮಾಡೋದನ್ನ ಹೀಗೆ ಮಾಡು. ಯಾಕಂದ್ರೆ ಯಾವಾಗ ಏನಾಗ್ತದೆ, ಪ್ರಲಯ ಯಾವಾಗ ಆಗ್ತದೆ ಹೇಳಿಕಾಗುವುದಿಲ್ಲ ಅಂತ ಒಬ್ಬ ಮೇಧಾವಿ ವ್ಯಕ್ತಿಗಳು ಹೇಳ್ತಾರಲ್ಲಿ. ಹೇಳೋ ತಾತ್ಪರ್ಯ ಇಷ್ಟೇ ಬಂಧುಗಳೇ, ನಾವು ಪೋಸ್ಟ್ಪೋನ್ಮೆಂಟ್ ಏನಿದೆಯಲ್ಲ ಅದಕ್ಕೆ ನಾವು ಬಲಿಯಾಗ್ತಾ ಇದೀವಿ. ಇವತ್ತಿನ ಕೆಲಸ ನಾಳೆ, ನಾಳಿನ ಕೆಲಸ ನಾಡಿದ್ದು, ಯಾವುದೂ ಕೆಲಸ ನಾವು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ. ನಮ್ಮ ಶಿಕ್ಷಕರಾಗಿ ನಾವು ನಮ್ಮ ಡ್ಯೂಟಿ, ನಾವು ಕರ್ತವ್ಯನ ಸರಿಯಾಗಿ ಮಾಡಬೇಕು. ತಂದೆ ತಾಯಿಗಳು ತಮ್ಮ ಕರ್ತವ್ಯ ಸರಿಯಾಗಿ ಮಾಡಬೇಕು, ಮಕ್ಕಳು ಕೂಡ ತಮ್ಮ ಕರ್ತವ್ಯ ಸರಿಯಾಗಿ ಮಾಡಬೇಕು. ಅವಾಗ ಮಾತ್ರ ಒಂದು ಸದೃಢ ಸಮಾಜ ಕಟ್ಟಲಿಕ್ಕೆ ಸಾಧ್ಯ, ಒಂದು ಒಳ್ಳೆ ಸಮಾಜ ಕಟ್ಟಲಿಕ್ಕೆ ಸಾಧ್ಯ. ಒಬ್ಬ ಕವಿಗಳು ಏನ್ ಹೇಳ್ತಾರಂದ್ರೆ, ಅವ್ರು ಏನ್ ಹೇಳ್ತಾರಂದ್ರೆ ವ್ಯಂಗ್ಯವಾಗಿ ಹೇಳ್ತಾರ ಅವರು, आज करे सो कल करे सो परसो, आज करे सो कल करे सो परसो, इतनी जल्दी क्या है भाई अभी जीना है बरसो ಅಂತ ಹೇಳ್ತಾರೋ. ಅದಕ್ಕೆ ಹೇಳೋದಷ್ಟೇ ಬಂಧುಗಳೇ, ಆಜ್ ಕರೆ ಸೋ ಕಲ್ ಕರ್, ಇವತ್ತು ಮಾಡೋದನ್ನ ನಾಳೆ ಮಾಡು, ನಾಳೆ ಮಾಡೋದನ್ನ ನಾಡಿದ್ದು ಮಾಡು, ಮಾಡಿದ್ರೆ ಮಾಡಿಲ್ಲ ಅದ್ರ ಬಿಟ್ಟು ಬಿಡು, ಏನಾಗೋದಿದೆ ಇನ್ನೂ ಬದುಕ್ತಾ ಇದೆ ಅಂತ ಏನ್ ಗ್ಯಾರಂಟಿ ಇದೆ ಬಂಧುಗಳೇ ಹೇಳಿ. ಇವತ್ತು ನಮ್ಮ ಹತ್ರ 1,000 ರೂಪಾಯಿ ಇದ್ರೆ, 1,00,000 ರೂಪಾಯಿ ಇದ್ರೆ, ಏನಾದ್ರೆ ಹಾಗೆ ಅದು ಕಳ್ಕೊಂಡ್ರೆ ನಾವು ಮನಸ್ಸು ಮಾಡಿದ್ರೆ 1 ಕೋಟಿ ರೂಪಾಯಿ ಗಳಿಸಬಹುದು. ಆದ್ರೆ ಇವತ್ತು ನಮ್ಮ ಬದುಕಿನಲ್ಲಿ 1 ಕ್ಷಣ ಏನಾದ್ರೆ ಹೋದ್ರೆ ಅದನ್ನ ಮತ್ತೆ ವಾಪಸ್ ಬರೋದಿಲ್ಲ ಬಂಧುಗಳೇ. ಅದಕ್ಕೆ ದಯವಿಟ್ಟು ವಿದ್ಯಾರ್ಥಿಗಳು ಸಮಯ ಪಾಲನೆ ನೀವು ಇಟ್ಕೋಬೇಕಾಗ್ತದೆ. ಅದಕ್ಕೆ ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳು ಚಂದಾಗಿ ಮುಂದೆ ಹೋಗ್ಬೇಕಂದ್ರೆ ತಾವು ಓದಬೇಕಾಗ್ತದೆ. ನೀವು ಓದೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ಸಮಾಜಕ್ಕೆ ಒಂದು ಗೌರವ ಸಿಗ್ತಾ ಇದೆ. ತೊಂದರೆ ಯಾರಿಗೆ ಬರುವುದಿಲ್ಲ ಸ್ನೇಹಿತರೆ, ಎಲ್ಲರಿಗೂ ತೊಂದರೆ ಬರ್ತದೆ, ಎಲ್ಲರಿಗೂ ಕಷ್ಟ ಬರ್ತದೆ. ತೊಂದರೆ ಬಂದವರು, ಕಷ್ಟ ಅನುಭವಿಸಿದವರು ಮಾತ್ರ ಈ ಬದುಕಿನಲ್ಲಿ ಬದುಕಲಿಕ್ಕೆ ಸಾಧ್ಯ. ನೀವು ನೋಡ್ತಾ ಇದ್ದೀರಿ ಇವತ್ತು ನಿಮ್ಮ ಪರಿಸ್ಥಿತಿ ಏನಂದ್ರೆ, ಎಷ್ಟೋ ಜನ ವಿದ್ಯಾರ್ಥಿಗಳು ಸಾಕಷ್ಟು ಏನಿದೆ ಅಂದ್ರೆ ಸಾಕಷ್ಟು ಅನುಕೂಲ ಇದೆ ನಿಮಗೆ. ಆದ್ರೆ ಇಂಥ ಒಂದೊಂದು ಪರಿಸ್ಥಿತಿಯಲ್ಲಿ ಎಂತೆಂಥ ಮೇಧಾವಿಗಳು ಏನ್ ಮಾಡಿದ್ದಾರೆ ಅಂದ್ರೆ ಓದಿದ್ದಾರೆ. ಇಲ್ಲ ಎಷ್ಟೋ ಜನ ಏನ್ ಮಾಡಿದ್ದಾರೆ ಅಂದ್ರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅಂತ ಅವರು ಮೇಧಾವಿಗಳು ಏನ್ ಮಾಡಿದ್ದಾರೆ ಅಂದ್ರೆ ನ್ಯೂಸ್ ಪೇಪರ್ ಹಾಕಿ ಅವರು ಓದಿ ಮುಂದೆ ಬಂದಿದ್ದಾರೆ. ಅಂತವ್ರೊಂದು ಆದರ್ಶ ನಮ್ಮ ಕಣ್ಣು ಮುಂದಿರಲಿ. ಸ್ವಾಮಿ ವಿವೇಕಾನಂದ ಅಂತ ಆದರ್ಶ ನಮ್ಮ ಕಣ್ಣು ಮುಂದಿರಲಿ. ನಮ್ಮ ನಿಜವಾದ ಹೀರೋಗಳು, ನಿಜವಾದ ದೇವರುಗಳು ಇವರೇ ಬಂಧುಗಳೇ. ಅದಕ್ಕೆ ಅವರು ಸಾಹಿತ್ಯ ಓದಿ, ಒಳ್ಳೆ ಸಾಹಿತ್ಯ ಓದಿ, ಸಮಾಜದಲ್ಲಿ ಒಂದು ಒಳ್ಳೆ ರೀತಿಯಿಂದ ಮುಂದೆ ಸಾಗಿ. ಯಾಕಂದ್ರೆ ಕೆಡಬೇಕಂದ್ರೆ ನಿಮಗೆ ಸಾಕಷ್ಟು ಜನ ಕೆಡಿಸ್ಲಿಕ್ಕಿದ್ದಾರೆ. ಆದ್ರೆ ಈ ಸಮಾಜದಲ್ಲಿ ತಾವು ಬದುಕಬೇಕಂದ್ರೆ, ಸದ್ಭಾವನೆಯಿಂದ ಬದುಕಬೇಕಂದ್ರೆ, ಒಳ್ಳೆ ರೀತಿಯಿಂದ ಬದುಕಬೇಕಂದ್ರೆ ದಯವಿಟ್ಟು ತಾವು ಮುಂದೆ ಹೋಗಲೇಬೇಕು. ನಾವು ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಮಾತಿದೆ, ಎವ್ರಿಬಡಿ ವರ್ಷಿಪ್ಸ್ ದ ರೈಸಿಂಗ್ ಸನ್ ಅಂತ. ರೈಸಿಂಗ್ ಸನ್ಗೆ ನಾವು ಯಾವಾಗಲೂ ಏನ್ ಮಾಡ್ತೇವೆ, ಸಲ್ಯೂಟ್ ಮಾಡ್ತೇವೆ. ಇವತ್ತು ನೀವು ನಿಮ್ಮ ಪರಿಸ್ಥಿತಿ ಇದೆ, ಅದು ಬಹಳ ಮುಖ್ಯವಾದದ್ದಲ್ಲ. ನಾಳೆ ನೀವು ಒಳ್ಳೆ ಸ್ಟೇಜಿಗೆ ಹೋದ್ರಿ, ಒಳ್ಳೆ ಆಫೀಸರ್ಸ್ ಆದ್ರಿ, ಡಾಕ್ಟರ್ಸ್ ಆದ್ರಿ, ಇಂಜಿನಿಯರ್ಸ್ ಆದ್ರಿ, ಸಮಾಜದ ಒಂದು ಒಳ್ಳೆ ವ್ಯಕ್ತಿಗಳಾದ್ರ ಅಂದ್ರೆ ಎಲ್ಲರೂ ಅವಾಗ ಸ್ಯಾಲ್ಯೂಟ್ ಮಾಡ್ತಾರೆ ನಿಮಗೆ. ಅದಕ್ಕೆ ದಯವಿಟ್ಟು ನಿಮ್ಮನ್ನ ನೀವು ವೀಕ್ ಅಂತ ತಿಳ್ಕೊಬೇಡ್ರಿ. ಬಿಕಾಸ್ ಸ್ವಾಮಿ ವಿವೇಕಾನಂದ ವರ್ಡ್ಸ್ ನಲ್ಲಿ ಏನಾಗ್ತದೆ, ಸ್ಟ್ರೆಂತ್ ಇಸ್ ಲೈಫ್ ಅಂಡ್ ವೀಕ್ನೆಸ್ ಇಸ್ ಡೆತ್ ಅಂತ. ಅದಕ್ಕೆ ದಯವಿಟ್ಟು ಈ ಸ್ಟ್ರೆಂತ್ ಏನಿದೆಯಲ್ಲ, ಸ್ಟರ್ಡಿನೆಸ್ ಏನಿದೆಯಲ್ಲ, ಪವರ್ ಏನಿದೆಯಲ್ಲ, ನಾ ಮಾಡೇ ಮಾಡ್ತೀನಿ, ಇವತ್ತು ನನ್ನ ಕಷ್ಟ ಇದೆ, ಇವತ್ತು ನನ್ನ ತೊಂದರೆ ಇದೆ, ನಾ ಛಲದಿಂದ ಮುಂದೆ ಹೋಗ್ತೇನೆ ಅಂತ ಈ ಭಾವನೆ ತಮ್ಮಲ್ಲಿ ಇರಲಿ. ಯಾವಾಗಲೂ ಆಶಾ ಭಾವನೆಯಿಂದ ಮುಂದೆ ಹೋಗಿ. ತಂದೆ ತಾಯಿಗಳು ನಿಮ್ ಕಣ್ಣ ಮುಂದಿರಲಿ ಬಂಧುಗಳೇ. ನಾವು ನೋಡ್ತಾ ಇದೀವಿ ಮಕ್ಕಳಲ್ಲಿ ಒಂದು ವಿನಂತಿ, ಪ್ಲೀಸ್ ಸೀ ಟು ಯುವರ್ ಪೇರೆಂಟ್ಸ್. ಅವ್ರ ಕಂಡೀಷನ್ ಇದೆಯಲ್ಲ ನೋಡ್ಕೋರಿ. ಎಷ್ಟೋ ತಂದೆ ತಾಯಿಗಳು ಪಾಪ ಅವ್ರಿಗೆ ಓದಿಸ್ಲಿಕ್ಕೆ ಕೂಡ ಅವ್ರ ಶಕ್ತಿ ಇಲ್ಲ. ಅದಾನಿ ಕೂಡ ಸಾಲ ಸುಲ ಮಾಡಿ ಅವ್ರು ನಿಮಗೆ ಏನ್ ಮಾಡ್ತಾ ಇದಾರೆ, ನನ್ನ ಮಗ ಅಥವಾ ನನ್ನ ಮಗಳು ಮುಂದೆ ಬರಲಿ ಅಂತ ಆ ಭಾವನೆಯಿಂದ ಇಟ್ಕೊಂಡವ್ರು. ದಯವಿಟ್ಟು ಎಲ್ಲರಿಗೂ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ಇವತ್ತು ತಂದೆ ತಾಯಿಗಳ ಭಾವನೆ ನೀವು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಾಳೆ ನೀವು ನಿಜವಾದ ತಂದೆ ತಾಯಿ ಆದಾಗ ನಿಮ್ಮ ಮಕ್ಕಳೇನಾದ್ರೆ ಹ್ಯಾಂಗ ಬಿಹೇವಿಯರ್ ಮಾಡಿದ್ರ ಅಂದ್ರೆ ಆವಾಗ ನಿಮ್ಮ ಕಣ್ಣಾಗ ನೀರು ಬರೋದು ಸಹಜ. ಅದಕ್ಕೆ ತಂದೆ ತಾಯಿ ಭಾವನೆ ಗೌರವಿಸ್ರಿ. ನಾನಂತೂ ದೇವರು ನೋಡಿಲ್ಲ, ಬಹುಶಃ ದೇವರು ಎದಾನಂತೂ ನನಗೆ ಗೊತ್ತಿಲ್ಲ. ಆದ್ರೆ ನಮ್ಮ ನಿಜವಾದ ದೇವರು ಯಾರಂದ್ರೆ ನಮ್ಮ ತಂದೆ ತಾಯಿಗಳು. ದಯವಿಟ್ಟು ಅವ್ರನ್ನ ಗೌರವಿಸ್ರಿ. ನಿಮ್ ತಂದೆ ಹೆಂಗದಾರೋ, ನಿಮ್ ತಾಯಿ ಹೆಂಗದಾರೋ, ಅನ್ಎಜುಕೇಟೆಡ್ ಅದಾರೋ, ಕಪ್ಪಗಿದಾರೋ, ಬೆಳ್ಳಗಿದಾರೋ, ಟ್ಯಾಲೆಂಟೆಡ್ ಅದಾರೋ, ಹುಚ್ಚರು ಇದಾರೋ, ಏನೇ ಇದ್ರೂ ಕೂಡ ದಯವಿಟ್ಟು ಅವರಂತ ದೇವರುಗಳು ನಿಮ್ ಬದುಕಿನಲ್ಲಿ ಸಿಕ್ಕುವುದಿಲ್ಲ. ಎರಡನೇ ದೇವರು ಯಾರಂದ್ರೆ ನಿಮ್ ನಿಜವಾದ ಗುರುಗಳು. ಯಾಕಂದ್ರೆ ಒಬ್ರು ತಂದೆ ತಾಯಿಗಳು ಅವ್ರೇನ್ ಮಾಡ್ತಾ ಇದಾರೆ ಅಂದ್ರೆ ನಿಮಗೆ ಜನ್ಮ ನೀಡಿದ್ರೆ ನಿಮಗೆ ಜೀವನ ಕೊಡ್ತಕ್ಕಂತ ನಿಜವಾದ ದೇವರುಗಳು ಯಾರಿದ್ರೆ ನಿಮ್ ಗುರುಗಳು. ಇವತ್ತು ನೋವಿನ ಸಂಗತಿ ಏನಂದ್ರೆ ಗುರುಗಳಿಗೂ ಕೂಡ ಯಾವ ಸ್ಥಾನಮಾನ ಸಿಗಬೇಕಾಗಿದೆ ಆ ಸ್ಥಾನಮಾನ ಸಿಗ್ತಾ ಇಲ್ಲ. ನಾವು ನೋಡಿದೀವಿ. ಅವಾಗ ಗುರುಗಳಿಗೆ ಸ್ಥಾನ ಏನಿರ್ತಿತ್ತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ, ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಬಡದು ಬುದ್ಧಿ ಕಳಿಸಿದ್ರೆ, ಜಂಕಿಸಿ ಬುದ್ಧಿ ಕಳಿಸಿದ್ರೆ ಆಗಲಿ ಮಹಾಪ್ರಸಾದ ವಂದನೆಯ ಕೃತಯುಗದಲ್ಲಿ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ದಂಡಿಸಿ ಬುದ್ಧಿ ಹೇಳಿ ವಹಿಸಿದ್ರೆ ಆಗಲಿ ಮಹಾಪ್ರಸಾದ ವಂದನೆಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಬೈದು
ಬುದ್ಧಿ ಹೇಳಿ ಬಯಸಿದ್ರೆ ಆಗಲಿ ಮಹಾಪ್ರಸಾದ ವಂದನಯ್ಯ. ಆಮೇಲೆ ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ವಂದಿಸಿ ಬುದ್ಧಿ ಹೇಳಿ ಬಯಸಿದ್ರೆ ಆಗಲಿ ಮಹಾಪ್ರಸಾದ ವಂದನಯ್ಯ. ಸೊ ಎಲ್ಲ ಫೇಸ್ ನಲ್ಲಿ ನಾವು ನೋಡ್ತಾ ಇದ್ದೀವಿ ಬಂಧುಗಳೇ. ಅವಾಗ ಗುರುಗಳು ನಮಗೆ ಏನ್ ಮಾಡ್ತಾ ಇತ್ತು, ಅವಾಗ ನಮಗೆ ಏನಿರ್ಲಿಲ್ಲ, 2G ಇರ್ಲಿಲ್ಲ, 3G ಇರ್ಲಿಲ್ಲ, 5G ಇರ್ಲಿಲ್ಲ. ಆದ್ರೆ ಅವಾಗ ಮಾತ್ರ 3G ಇತ್ತು. ಅವಾಗ ಒಂದು ಮಾತಾಜಿ, ಅನಾದರ ಪಿತಾಜಿ, ಆಮೇಲೆ ಗುರೂಜಿ, ಇವು 3G ಇದ್ದು ಅವಾಗ. ಮಾತಾಜಿ, ಪಿತಾಜಿ ಮತ್ತು ಗುರೂಜಿ. ಇವಾಗ ಏನಾಗಿದೆ 3G, 2G, 4G, 5G. ಅವಾಗ ಏನಾಗ್ತಾ ಇತ್ತು, ಇವು ಮೂರಲ್ಲಿ ಯಾರಾದ್ರೆ ಒಬ್ರು ಕಪಾಳ ಕೊಟ್ರಂದ್ರೆ, ಚಂದಾಗಿ ಕೊಟ್ರಂದ್ರೆ ಅವಾಗ ಏನಾಗ್ತಾ ಇತ್ತು ಅಂದ್ರೆ ಎಲ್ಲ ನೆಟ್ವರ್ಕ್ ಸರಿಯಾಗಿ ಬರ್ತಾ ಇತ್ತು. ಅವಾಗಿನ ನೆಟ್ವರ್ಕ್ ಅವರು ಕಪಾಳಿ ಕೊಟ್ರೆ ಬರ್ತಾ ಇತ್ತು. ಇವಾಗಿನ ನೆಟ್ವರ್ಕ್ ಏನಾಗಿದೆ ನಿಮ್ಗೆ ಗೊತ್ತಿದೆ. ತಂದೆ ತಾಯಿಗಳಲ್ಲಿ ಒಂದು ಕಳಕಳಿ ವಿನಂತಿ, ದಯವಿಟ್ಟು ಮೊಬೈಲ್ಸ್ ನ ಕೊಟ್ಟು ನಿಮ್ಮ ಮಕ್ಕಳನ್ನ ನೀವು ಕೆಡಿಸಬೇಡ್ರಿ. ನಾವು ಮಂಡ್ಯ ಒಂದ್ ಕಡೆ ಎಲ್ಲೋ ನಾನು ಊರಿಗೆ ಹೋಗುವಾಗ, ಬೆಂಗಳೂರಿಗೆ ಹೋಗುವಾಗ ಒಂದ್ ಕಡೆ ನಾನು ಒಂದು ಅನಿವಾರ್ಯವಾಗಿ ಒಂದು ಹೋಟೆಲ್ನಲ್ಲಿ ನಾನು ಊಟ ಮಾಡೋ ಸಂದರ್ಭ ಬಂತು. ನಾನು ನೋಡಿನಿ ಗಂಡ ಹೆಂಡತಿ ಪಾಪ ಹೊಸದಾಗಿ ಮದುವೆ ಆಗಿದೆ, ಚಿಕ್ಕ ಮಗುವಿದೆ, ಇನ್ನ 1 ವರ್ಷ 1.5 ವರ್ಷ ಇರ್ಬೋದು ಆ ಮಗು ಹತ್ರ ಏನ್ ಮಾಡಿದಾರೆ, ಇಷ್ಟು ಹೊತ್ತು ಮೊಬೈಲ್ ಕೊಟ್ಟು ಅವ್ರು ಏನ್ ಮಾಡಿದಾರೆ ಅಂದ್ರೆ ತಂದೆ ತಾಯಿ ಊಟ ಮಾಡಕತ್ತಾರು. ಆ ಮಗು ಪಾಪ ಏನ್ ಮಾಡ್ತಾ ಇದ್ರು, ಊಟ ಮಾಡಕ್ ಬಿಡ್ತಾ ಇಲ್ಲ. ಅವ್ರು ಬೈಕೋತಾ ಇದಾರೆ, ಆ ಮಗು ಇಂಗ್ಲಿಷ್ ನಲ್ಲಿ ಬೈಕೋತಾ ಇದಾರೆ. ಗಿವ್ ದ ಮೊಬೈಲ್ ಟು ದಟ್ ರಾಸ್ಕಲ್, ಲೆಟ್ ಹಿಮ್ ಪ್ಲೇ ಅಂತ ಪಾಪ ಅವ್ರು ಮೇಡಮ್ ಹೇಳ್ತಾ ಇದಾರೆ, ಅವ್ರ ತಾಯಂದ್ರು. ದಯವಿಟ್ಟು ನಿಮಗೆ ಕಳಕಳಿಂದ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ, ಚಿಕ್ಕ ಮಕ್ಕಳಿಗೆ ತಾವು ಇಂತಿಂತ ಮೊಬೈಲ್ ಕೊಟ್ರು ಅಂದ್ರೆ ಆ ರೇಡಿಯೇಷನ್ ಲಿಂದ ಆ ಮೊಬೈಲ್ ಪರಿಸ್ಥಿತಿ ಇರಲಿ, ನಿಮ್ಮ ಮಕ್ಕಳ ಪರಿಸ್ಥಿತಿ ಏನಾಗ್ತದೆ. ನಾಳೆ ನನ್ನ ಮಗ ಹುಚ್ಚಾದ, ನನ್ನ ಮಗನ ಕಣ್ಣು ಓದುವು, ನನ್ನ ಮಗನ ಕಿವಿ ಹೊತ್ತು, ನನ್ನ ಮಗನ ಮತ್ತೇನೇನಾಯ್ತು ಅಂತ ಅಂದ್ರೆ ಅದಕ್ಕೆ ಜವಾಬ್ದಾರಿ ನೀವಿದ್ದೀರಿ. ಒಂದು ಕಪಾಳ ಹಿಡಿದು ಕೊಡ್ರಿ. ಮೊಬೈಲ್ ಇರಲಿಲ್ಲ ಅಂದ್ರೆ ಕೂಡ ನಾವು ಬದುಕಲಿಕ್ಕೆ ಸಾಧ್ಯತೆ ಬಂಧುಗಳೇ. ಅದಕ್ಕೆ ಎಲ್ಲರಿಗೂ ಒಂದು ಪ್ರಾರ್ಥನೆ, ಅಟ್ಲೀಸ್ಟ್ ಒಂದು ಪುಸ್ತಕ ತಂದು ಕೊಡ್ರಿ, ಓದ್ಲಿ ಅವನು, ಅವ್ರ ಜೊತೆಗೆ ಇರ್ರಿ. ಎಲ್ಲಾ ಪಾಲಕರಿಗೆ ಒಂದು ವಿನಂತಿ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ನೀವು 24 ತಾಸುಗಳು ಒಂದ್ರೆ ಊಟ ನಿಮ್ಮ ಮಕ್ಕಳ ಜೊತೆಗೆ ಮಾಡ್ರಿ, ಒಂದ್ರೆ ಊಟ ಅವ್ರ ಜೊತೆಗೆ ಇರ್ಲಿ. ನಾವು ನೋಡ್ತಾ ಇದೀವಿ, 2 ಜನ ಗಂಡ ಹೆಂಡತಿ, 2 ಜನ ಮಕ್ಕಳಿದಂದ್ರೆ 4 ರೂಮ್ ಆಗಿರ್ತಾವ, 4 ಟೇಬಲ್ ಆಗಿರ್ತಾವ. ಮಗ ಒಂದ್ ಕಡೆ, ಮಗಳು ಒಂದ್ ಕಡೆ, ಅಪ್ಪ ಒಂದ್ ಕಡೆ, ಹೆಂಡತಿ ಒಂದ್ ಕಡೆ, ಅವ್ವ ಒಂದ್ ಕಡೆ. ಸೊ ಎಲ್ಲಾರು 5 ರೂಮ್ ನಲ್ಲಿ ಊಟ ಮಾಡ್ತಾರು. ದಯವಿಟ್ಟು ಇದು ಆಗೋದು ಬೇಡ. ಇದರಿಂದ ನಮ್ಮ ಮಕ್ಕಳು ಕಟ್ತಾ ಇದ್ದಾವೆ. ಹೆಚ್ಚಿನ ಹೇಳೋಕ್ ಬೇಡ. ದಯವಿಟ್ಟು ಎಲ್ಲರೂ ಕಳಕಳಿಂದ ಪ್ರಾರ್ಥನೆ ಮಾಡ್ಕೋತಾ ಇದ್ದೀನಿ. ನಿಮ್ಮ ಭವಿಷ್ಯ ನಿಮ್ಮ ಮಕ್ಕಳ ಮೇಲೆ ಇದೆ. ನಿಮ್ಮ ಮಕ್ಕಳು ನಮ್ಮ ಮಕ್ಕಳು. ಎಲ್ಲ ಶಿಕ್ಷಕರಲ್ಲಿ ಒಂದು ವಿನಂತಿ, ಎಲ್ಲ ಗುರುಗಳಲ್ಲಿ ಒಂದು ವಿನಂತಿ ಏನಂದ್ರೆ, ಎಲ್ಲಿವರೆಗೆ ಮಕ್ಕಳಿನಲ್ಲಿ ನೀವು ನಿಮ್ಮ ಮಕ್ಕಳನ್ನ ನೋಡುವುದಿಲ್ಲ, ನಿಮ್ಮ ಮಕ್ಕಳಿಗೆ ಯಾವ ತರ ನೀವು ಶಿಕ್ಷಣ ಕೊಡ್ತೀರಲ್ಲ, ಆ ಕಳಕಳಿಕೆ, ಆ ಲವಲವಿಕೆ, ಆ ಪ್ರೀತಿ, ಆ ವಿಶ್ವಾಸ, ಆ ನಂಬಿಕೆ, ಆ ಮಮತೆ, ಆ ಗೌರವ ಆ ಮಕ್ಕಳಿಂದ ನಾವು ನೋಡಿದಿಲ್ಲ ಅಂದ್ರೆ ದಯವಿಟ್ಟು ಯು ಆರ್ ನಾಟ್ ಫಿಟ್ ಟು ಬಿ ಕಾಲ್ಡ್ ಆಸ್ ಅ ಗುಡ್ ಟೀಚರ್. ಯಾವಾಗಲೂ ನಾನು ನನ್ನ ಮಗ ಡಾಕ್ಟರ್ ಆಗಬೇಕು, ನನ್ನ ಮಗ ಇಂಜಿನಿಯರ್ ಆಗಬೇಕು, ನನ್ನ ಮಗ ಪೈಲಟ್ ಆಗಬೇಕು, ನನ್ನ ಮಗ IAS IPS ಆಫೀಸರ್ ಆಗಬೇಕು ಅಂತ ನಾವು ಹೇಳ್ತೀವಿ. ಇವತ್ತು ನಾವು ಓದಿರ್ತಕ್ಕಂಥ ಮಕ್ಕಳು ಮುಂದಾಗಿ ನಾವು ಏನ್ ಮಾಡ್ತಾರೆ ಅಂದ್ರೆ ಗೌರವ ಕೊಡ್ತಾ ಇದ್ದಾರೆ. ಇವತ್ತೇನಾಗಿದೆ ಮೇಡಮ್, ಹಲೋ ಆ ಕಡೆ ಅಲ್ಲ, ಏನು ಭಾಷಣ ಬಂದ್ ಮಾಡ್ರಿ ಅಂತ ಹೇಳಕತ್ತಂದ್ರೆ ಬಂದ್ ಮಾಡ್ತೇನೆ, ಅಂದ್ರೆ ತೊಂದ್ರೆ ಇಲ್ಲ. ಓಕೆ, ಸೊ ಇವತ್ತು ನಾವು ಹುಟ್ಟಿಸಿದ ಮಕ್ಕಳು ನಮಗ್ ನಾಳೆ ಮನೆಯಿಂದ ಹೊರಗೆ ಹಾಕ್ಬಹುದು. ಆದ್ರೆ ಇವತ್ತು ನಮ್ಮ ಕಾರ್ ಇರಬಹುದು, ಬಂಗ್ಲೆ ಇರಬಹುದು, ಡಾಕ್ಟರ್ ಆಗಿರಬಹುದು, ಇಂಜಿನಿಯರ್ ಆಗಬಹುದು, ಇಷ್ಟೆಲ್ಲ ಆಸ್ತಿ ಪಾಸ್ತಿ ಇರಬಹುದು. ಯಾರ ಮೇಲೆ? ಇದೆಲ್ಲ ನಮ್ಮ ವಿದ್ಯಾರ್ಥಿಗಳ ಮೇಲೆ. ಅದಕ್ಕೆ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ರಿ, ಅವ್ರು ನಿಜವಾದ ದೇವರು ನಮ್ಮ ವಿದ್ಯಾರ್ಥಿಗಳು. ಸೊ ಅದಕ್ಕೆ ಎಲ್ಲಾ ವಿದ್ಯಾರ್ಥಿಗಳನ್ನು ಕೂಡ ಮನವಿ ಮಾಡ್ಕೋತಾ ಇದ್ದೇನೆ, ದಯವಿಟ್ಟು ಯಾವ ಗುಡಿಗೆ ಹೋಗ್ಬೇಡ್ರಿ, ಯಾವ ಗುಂಡಾರ್ಕ್ ಹೋಗ್ಬೇಡ್ರಿ, ಯಾರು ನಮಸ್ಕಾರ ಮಾಡಕ್ ಹೋಗ್ಬೇಡ್ರಿ. ನಿಜವಾದ ದೇವರು ತಂದೆ ತಾಯಿಗಳು, ಗುರುಗಳು, ಅವ್ರು ಹೇಳ್ತಕ್ಕಂಥ ಮಾತನ್ನ ತಿಳ್ಕೊಳ್ರಿ. ಒಳ್ಳೆದನ್ನ ಹೇಳ್ತಾರ ಅವರು. ಅದಕ್ಕೆ ದಯವಿಟ್ಟು ಅವ್ರ ಮಾತನ್ನ ತಿಳ್ಕೊಂಡು ನೀವು ಮುಂದೆ ಹೋದ್ರಿ ಅಂದ್ರೆ ಲೈಫ್ ನಲ್ಲಿ ನಿಮ್ಮಷ್ಟು ಗ್ರೇಟ್ ಯಾರು ಆಗುವುದಿಲ್ಲ. ಸಕ್ಸಸ್ ಇಸ್ ನಾಟ್ ಒನ್ ಡೇ ಪ್ರೋಸೆಸ್, ಅದು ಕಂಟಿನ್ಯೂಸ್ ಏನಿರ್ತದೆ ಅಂದ್ರೆ ಒಂದು ಹೋರಾಟ ಮಾಡಬೇಕಾಗ್ತದೆ. ಇಂಗ್ಲಿಷ್ ನಲ್ಲಿ ಒಂದು ಗಾದೆ ಮಾತಿದೆ, ಸಕ್ಸಸ್ ಹ್ಯಾಸ್ ನೋ ಫಾದರ್ ಅಂತ, ಫೇಲ್ಯೂರ್ ಹ್ಯಾಸ್ ಮೆನಿ ಫಾದರ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಹೇಳೋದಂದ್ರೆ ದಯವಿಟ್ಟು ನಾವು ಫೇಲ್ ಆದ್ರೆ ನಾವು ಒಬ್ಬರೇ ಫೇಲ್ ಆಗುವುದಿಲ್ಲ, ನಮ್ದು ಜೀವನನ ಫೇಲ್ ಆಗ್ತದೆ. ಅದಕ್ಕೆ ದಯವಿಟ್ಟು ಎಲ್ಲಾ ವಿದ್ಯಾರ್ಥಿಗಳಲ್ಲಿ ಒಂದು ಕಳಕಳಿಯಿಂದ ಮನವಿ ಏನಂದ್ರೆ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಇಂಥ ಒಂದು ಒಳ್ಳೆ ಕಾಲೇಜ್ನಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀರಾ, ಪ್ರೈಮರಿನಲ್ಲಿ ಅಭ್ಯಾಸ ಮಾಡ್ತಾ ಇದ್ರಲ್ಲ, ಸೆಕೆಂಡರಿನಲ್ಲಿ ಮಾಡ್ತಾ ಇದ್ದೀರಾ. ಎಲ್ಲರಿಗೆ ಒಂದು ಕಳಕಳಿಯಿಂದ ಪ್ರಾರ್ಥನೆ ಅಂದ್ರೆ, ನೀವು ಏನೇ ಶಿಕ್ಷಣ ತೆಗೆದುಕೊಳ್ರಿ, ಎಷ್ಟೇ ಡಿಗ್ರಿಗಳನ್ನ ತೆಗೆದುಕೊಳ್ರಿ, ಸಿ ಟು ಇ ದ್ಯಾಟ್ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಶಿಕ್ಷಣದಿಂದ ಗೌರವ ಬರೋ ಹಂಗ ನೀವು ನಡ್ಕೋರಿ. ನಾಳೆ ಇಂಥವ್ರ ಮಗ ಅಂತ ನಿಮಗೆ ಹೆಸರು ಬರಬೇಕು, ಹಾಗ ತಂದೆ ತಾಯಿಗಳನ್ನ ನಡ್ಕೋರಿ. ಇಂಥವ್ರ ತಂದೆ ತಾಯಿಗಳು ಅಂತ ನಿಮಗೆ ಹೆಸರು ಬರಬೇಕು. ಅದಕ್ಕೆ ನೀವು ಕೂಡ ಗೌರವದಿಂದ ನಡ್ಕೋರಿ. ಒಟ್ಟಾರೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ, ದಯವಿಟ್ಟು ಈ ಸಮಾಜದಲ್ಲಿ ತಾವು ಇರುವಾಗ ಸಮಾಜಕ್ಕೆ ಒಂದು ಋಣ ನಾವು ತೀರಿಸಬೇಕಾಗ್ತದೆ.
ನಾವು ಏನು ಓದ್ತೀವಿ ಅದು ಬಹಳ ಮುಖ್ಯವಾದದ್ದಲ್ಲ, ನಾವು ಹೆಂಗ್ ಬದುಕ್ತೀವಿ ಅದು ಬಹಳ ಮುಖ್ಯವಾದದ್ದಲ್ಲ, ಎಷ್ಟು ಬದುಕ್ತೇವೆ ಅದು ಮುಖ್ಯವಾದದ್ದಲ್ಲ. ಆದ್ರೆ ನಾವು ಸಮಾಜಕ್ಕೆ ಏನ್ ಮಾಡಿದೀವಿ, ಈ ಸಮಾಜ ಅನ್ನೋದು ಋಣ ನಮ್ಮ ಮೇಲೆ ಇದೆ. ಈ ಸಮಾಜದ ಋಣ ನಾವು ತೀರ್ಸೋವರೆಗೆ ಇಲ್ಲಿಂದ ಹೋಗೋದು ಸರಿ ಅಲ್ಲ ಅಂತ ನನ್ನ ಭಾವನೆ. ಅದಕ್ಕೆ ದಯವಿಟ್ಟು ಬಂಧುಗಳೇ, ಎಲ್ಲರಿಗೂ ಕಳಕಳಿಂದ ಪ್ರಾರ್ಥನೆ ಏನಂದ್ರೆ, ನೀವು ಒಳ್ಳೆಯವರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಬಿಟ್ಟು ಬಿಡ್ರಿ, ದಯವಿಟ್ಟು ಕೆಟ್ಟವ್ರೇ ಆಗಕ್ಕೆ ಹೋಗ್ಬೇಡ್ರಿ. ಚಂದಾಗಿ ಓದ್ರಿ, ಒಳ್ಳೆ ಮನಸ್ಲಿಂದ ಓದ್ರಿ, 4 ವರ್ಷ 5 ವರ್ಷ ಹೋರಾಟ ಮಾಡ್ರಿ. ಇದು ಹೋರಾಟ ಮಾಡುವ ಸಮಯ, ಹಾರಾಟ ಮಾಡುವ ಸಮಯ ಅಲ್ಲ ಇದು. ಆಮೇಲೆ ಇದ್ದೇ ಇರ್ತದೆ, ನೀವು ನೌಕರಿ ಹಿಡಿದ ನಂತರ ಆಮೇಲೆ ಬೇರೆ ಬೇರೆ ಇದ್ದೇ ಇರ್ತದೆ, ನೀವು ತಿರುಗಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಆದ್ರೆ ದಯವಿಟ್ಟು ಎಲ್ಲಾಗಿ ಕಳ್ಕಳಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀವು ಏನು ಶ್ರಮ ವಹಿಸ್ತೀರೋ, ಈಗೇನು ನೀವು ಪ್ರಯತ್ನ ಮಾಡ್ತೀರೋ, ಈಗೇನು ಹೋರಾಟ ಮಾಡ್ತೀರೋ, ಅದರ ಮೇಲೆ ನಿಮ್ಮ ಭವಿಷ್ಯ ಇದೆ. ನಾಳೆ ತಂದೆ ತಾಯಿಗೆ ಬ್ಲೇಮ್ ಮಾಡಬೇಡ್ರಿ, ನಾಳೆ ಗುರು ಹಿರಿಯರಿಗೆ ಬ್ಲೇಮ್ ಮಾಡಬೇಡ್ರಿ, ನಾಳೆ ಸಮಾಜಕ್ಕೆ ಬ್ಲೇಮ್ ಮಾಡಬೇಡ್ರಿ. ಅವಾಗ ನಾ ಏನೇ ಓದಿದ್ರೆ ಆಗ್ತಿತ್ತೇನೋ, ಅವಾಗ ನೋಡ್ರಿ ಹೇಳ್ತಿರ್ತಾರ, ನೋಡ್ರಿ IAS ಆಫೀಸರ್ ಅದ, ಅವ್ ನನ್ನ ಕ್ಲಾಸ್ಮೇಟ್ ಅವ ಅಂತ ಹೇಳ್ತೀವಿ ನಾವು, ಹೆಮ್ಮೆಯಿಂದ ಹೇಳ್ತೇವೆ ನಾವು. ಆದ್ರೆ ನಾವೇನ್ ಮಾಡೇವಿ, ನಮ್ಮ ಕ್ಲಾಸ್ಮೇಟ್ ಯಾರಾದ್ರೆ IAS ಆಫೀಸರ್ ಆಗ್ತಾರೋ, IPS ಆಗ್ತಾರೋ, ಡಾಕ್ಟರ್ಸ್ ಆಗ್ತಾರೋ, ಇಂಜಿನಿಯರ್ಸ್ ಆಗ್ತಾರೋ, ನಾವ್ ಯಾಕೆ ಆಗಬಾರ್ದು? ನಮ್ಮಲ್ಲಿ ಯಾಕೆ ಶಕ್ತಿ ಇಲ್ಲ? ಏನಿದೆ, ಕಣ್ಣಿಲ್ದವ್ರನ್ನು ಕೂಡ IAS ಆಫೀಸರ್ ಆಗ್ಯಾರು, ಕುಂಟಿದ್ದವ್ರನ್ನು ಕೂಡ ಡಾನ್ಸರ್ಸ್ ಆಗ್ಯಾರು, ಇಂಜಿನಿಯರ್ಸ್ ಆಗ್ಯಾರು, ದೊಡ್ಡ ದೊಡ್ಡ ಆಫೀಸರ್ಸ್ ಆಗ್ಯಾರು. ದಯವಿಟ್ಟು ಹೆಣ್ಣು ಮಕ್ಕಳಿಗೆ, ಮಹಿಳೆಯರಿಗೆ, ನಮ್ಮ ಸಹೋದರಿಯರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಿಮ್ಮ ಹತ್ರ ಒಂದು ಸಾಕಷ್ಟು ಶಕ್ತಿ ಇದೆ, ಒಂದು ನಾರಿ ಶಕ್ತಿ ಇದೆ, ಆದಿಶಕ್ತಿ ಇದೆ. ನೀವು ಡೋಂಟ್ ಎವರ್ ಥಿಂಕ್ ದ್ಯಾಟ್ ಯು ಆರ್ ವೀಕ್. ಯಾವ ವೇನಲ್ಲಿನೂ ಕೂಡ ನೀವು ವೀಕ್ ಇಲ್ಲ. ಇವತ್ತು ಡಾಕ್ಟರ್ಸ್ ಆಗ್ಯಾರ ಹೆಣ್ಮಕ್ಳು, ಇಂಜಿನಿಯರ್ಸ್ ಆಗ್ಯಾರು, IAS IPS ಆಫೀಸರ್ಸ್ ಆಗ್ಯಾರು, ಬಸ್ ಕಂಡಕ್ಟರ್ಸ್ ಆಗ್ಯಾರು, ಮಿಲಿಟರಿನಲ್ಲೇ ಇದಾರು, ಫೌಜಿನಲ್ಲೇ ಇದಾರ, ಅವರು ಎಲ್ಲ ಬಾರ್ಡರ್ ನಲ್ಲಿ ಇರ್ತಾರ, ಅವ್ರು ವರ್ಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ನಿಮ್ಮ ಭವಿಷ್ಯ ನಿಮ್ಮ ಕೈಯಾಗಿದೆ. ಒಟ್ಟಾರೆ ಒಂದೇ ಮಾತಿನಲ್ಲಿ ಹೇಳ್ಬೇಕಾದ್ರೆ, ಇಫ್ ಯು ಥಿಂಕ್ ದ್ಯಾಟ್ ಯು ಆರ್ ವೀಕ್, ಯು ಆರ್ ವೀಕ್. And if you think that you are strong, nobody will restrict you to become strong. ಅದಕ್ಕೆ ದಯವಿಟ್ಟು ತಮ್ಮೆಲ್ಲರಿಗೆ ಒಂದು ವಿನಂತಿ ಏನಂದ್ರೆ, ನಿಮ್ಮ ಭವಿಷ್ಯ ನಿಮ್ಮ ಕೈಯಾಗಿದೆ. ಬಿ ಸ್ಟಡಿ, ಬಿ ಪವರ್ಫುಲ್. ಒಂದು ಕ್ಷಣನೂ ಕೂಡ ವೇಸ್ಟ್ ಮಾಡಬೇಡ್ರಿ. ಬದುಕಿನ ಬಗ್ಗೆ ತಿಳ್ಕೋರಿ. ತಂದೆ ತಾಯಿಗೆ, ಸಮಾಜಕ್ಕೆ ಒಂದು ಋಣ ಇದೆ, ಅದು ತೀರಿಸ್ತೇನೆ. ಸಮಾಜದಲ್ಲಿ ಹುಟ್ಟಿದ್ದಕ್ಕೆ ನಾನು ಒಳ್ಳೆ ಕೆಲಸ ಮಾಡ್ತೇನಂತ ತಮ್ಮಲ್ಲಿ ಭಾವನೆಗಳನ್ನ ಇಟ್ಕೊಂಡು, ಬಹುಶಃ ಬಹಳಷ್ಟು ಸಮಯ ಆಗಿದೆ, ಬರೋ ಸ್ಥಿತಿ ಒಳಗೆ ಇರಲಿಲ್ಲ. ಅದಾನಿಗೂ ಕೂಡ ತಮ್ಮೆಲ್ಲರ ಪ್ರೀತಿಗೆ ಒಂದು ಪಾತ್ರರಾಗಬೇಕಂತ ನಾನು ಇಲ್ಲಿ ಬಂದು ಒಂದೆರಡು ಮಾತು ಹೇಳಿದ್ದೇನೆ. ಯಾರು ಕೂಡ ದಯವಿಟ್ಟು ಬೇಸರ ಮಾಡ್ಕೋಬೇಡಿ. ತಮ್ಮೆಲ್ಲರಿಗೂ ಶುಭವಾಗಲಿ, ಈ ಸಂಸ್ಥೆಗೆ ಕೂಡ ಒಂದು ಶುಭವಾಗಲಿ, ಎಲ್ಲರಿಗೂ ಶುಭವಾಗಲಿ ಅಂತ ಹೇಳುತ್ತಾ, ಎಲ್ಲ ಗುರು ಹಿರಿಯರಿಗೆ, ಎಲ್ಲ ಸ್ವಾಮಿಗಳಿಗೆ ಮತ್ತೆ ಎಲ್ಲರಿಗೆ ಗುರು ಹಿರಿಯರಿಗೆ ವಂದಿಸಿ, ತಮ್ಮೆಲ್ಲರನ್ನ ವಂದಿಸಿ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ಯಾರು ಕೂಡ ತಪ್ಪು ತಿಳ್ಕೋಬೇಡ್ರಿ, ಸರಿಯಾಗಿ ಕನ್ನಡ ಮಾತಾಡಕ್ ಬರೋದಿಲ್ಲ ಅಂತ. ನನ್ನ ಮಾತೃಭಾಷೆ ಮರಾಠಿ ಇರುವುದರಿಂದ ಕೆಲವೊಂದು ಶಬ್ದಗಳು ತಪ್ಪಿರಬಹುದು. ನಾ ಬಹುಶಃ ಮಾತಾಡ್ತೇನೆ ಅಂತ ನನಗೆ ಅನಿಸ್ತದೆ, ಆದ್ರೂ ಕೂಡ ಕೆಲವು ಶಬ್ದಗಳನ್ನ ತಪ್ಪಿರ್ಬೋದು. ದಯವಿಟ್ಟು ಅನ್ಯತೆ ಯಾರು ಭಾವಿಸ್ಬೇಡ್ರಿ. ನನ್ನ ಭಾವನೆಗಳನ್ನ ಅರ್ಥ ಮಾಡ್ಕೊರಿ. ತಮ್ಮೆಲ್ಲರ ಪ್ರೀತಿಗೆ ಪಾತ್ರ ಆದ್ರೆ ಸಾಕು. ಎಲ್ಲರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ಮಕ್ಕಳು ಎಚ್ಚರದಿಂದ ಮುಂದೋಗ್ರಿ. ವಿಶ್ ಯು ವೆರಿ ಗುಡ್ ಲಕ್ ಟು ಯು ಆಲ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಮೀ such an opportunity. May God bless you all and see to it that God, I pray the Lord Almighty to shower the blessings on you all, and let the God give you all the power to make this institution prosperous one, good one. Thank you very much. Thank you. Namaskara. Thank you.